श्रीगुरुभ्यो नमः हरिः ओम नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं प्राणस्य सर्वचिदचित्परमेश्वरस्य साक्षादधीश्वरमीयां शरणं रमेशं 269 ಅಥ ಸ್ವಪ್ನಾಹ ಅಂತ ಪ್ರಾರಂಭ. ಸ್ವಪ್ನದಲ್ಲಿ ಏನು ದುರ್ನಿಮಿತ್ತಗಳು ಕಾಣ್ತಾವೋ ಅದನ್ನ ನೋಡ್ಕೊಳ್ರಿ ಅಂತ ಹೆಚ್ಚಿನ ಹೇಳಿಗತ್ತಾರ. ಯಾಕಂದ್ರ ಸ್ವಪ್ನದೊಳಗ ನಾವು ಇಂಥವೇ ನೋಡ್ತೀವಿ ಇಂಥವ್ ನೋಡಂಗಿಲ್ಲ ಅಂತ ಏನಿರಂಗಿಲ್ಲ. ಅದಕ್ಕೆ ಪುರುಷಂ ಕೃಷ್ಣಂ ಕೃಷ್ಣದಂತಂ ಏನ್ ಕಾಣಿಸ್ತಾರ ಅಂತಂದ್ರ ಕೃಷ್ಣದಂತಂ ಕೃಷ್ಣಂ ಪುರುಷಂ ಪಶ್ಯತಿ. ಕಪ್ಪು ಹಲ್ಲುಗಳಿರುವಂತಹ ಕಪ್ಪು ಮನುಷ್ಯನನ್ನ ನೋಡಿದರೆ ಸ್ವಪ್ನದಲ್ಲಿ ಎರಡು ಬಹಳ ವಿಚಿತ್ರ. ಸಾಮಾನ್ಯವಾಗಿ ವ್ಯಕ್ತಿ ಕಪ್ಪಿರ್ತಾನ, ಹಲ್ಲು ಬೆಳಗಿರ್ತಾವ, ಹಿಂಗ ಎಲ್ಲಾ ಕಡೆ ನಾವು ನೋಡೋದು. ಅಥವಾ ಹಲ್ಲು ಕಪ್ಪಿರ್ತಾವ, ವ್ಯಕ್ತಿ ಬೆಳಗಿರ್ತಾನ, ಹಿಂಗೇನಾಗಿರ್ತದ. ಈ ಎರಡರೊಳಗೆ ಒಂದು ಬ್ಲ್ಯಾಕ್ ಒಂದು ವೈಟ್, ಬ್ಲ್ಯಾಕ್ ಅಂಡ್ ವೈಟ್ ಇರಬೇಕು. ಅದರಲ್ಲಿ ಎರಡೂ ಬ್ಲ್ಯಾಕ್ ಅಂತ ಹೇಳಿರ್ತಾರ. ಎರಡೂ ಕರಿ, ವ್ಯಕ್ತಿನೂ ಕಪ್ಪಿದ್ದಾನೆ, ಹಲ್ಲೂ ಕಪ್ಪವ ಅಂಥವನನ್ನು ಸ್ವಪ್ನದಲ್ಲಿ ನೋಡಿದರೆ ಅದ್ರ ರೇರ್ ಅಂತ ಅರ್ಥದಕ್ಕೆ. ಪುರುಷಂ ಕೃಷ್ಣಂ ಕೃಷ್ಣದಂತಂ ಪಶ್ಯತಿ. ಹಂಗ ಕಪ್ಪು ಹಲ್ಲಿರುವ ಕಪ್ಪು ವ್ಯಕ್ತಿ ನೋಡ್ತಾನೋ ಅವ ಆಯ್ತು ಅಂತ ತಿಳ್ಕೊಬೇಕಂತ ನಮ್ ಕಾರ್ಯಕ್ರಮ. ಸ ಏನಂ ಹಂತಿ ವರಾಹ ಏನಂ ಹಂತಿ ವರಾಹ ಏನಂ ಹಂತಿ ಆದ್ಮೇಲೆ ಮರ್ಕಟ ಏನಂ ಆಸ್ಕಂದಯತಿ. ಅದು ಮಕಟ ಆಗ್ಯದ, ಮರ್ಕಟ ಆಗ್ಬೇಕದು. ಮ ಬಾಜುಕ್ ಒಂದು ಅರ್ಕಾವಳಿ ಬರ್ಬೇಕು. ರಗಡ್ ಕಡೆ ಹೋಗ್ಯಾವ ಅರ್ಕಾವಳಿ ಅವ್ರಿಗೆ. ನೋಡ್ರಿ ಏನ್ ತಿಳ್ಕೊಬೇಕು. ಪುರುಷಂ ಕೃಷ್ಣಂ ಕೃಷ್ಣದಂತಂ ಪಶ್ಯತಿ ಸ ಏನಂ ಹಂತಿ ವರಾಹ. ಸರಿ ಆಯ್ತಾ? ಸ ಏನಂ ಹಂತಿ ವರಾಹ ಅಲ್ಲ, ಸ ಏನಂ ಹಂತಿ ಒಂದು, ವರಾಹ ಏನಂ ಹಂತಿ ಮತ್ತೊಂದು, ಮರ್ಕಟ ಏನಮಾಸ್ಕಂದಯತಿ ಮತ್ತೊಂದು, ಆಶು ವಾಯುರೇನಂ ಪ್ರವಹತಿ ಮತ್ತೊಂದು. ಸರಿ ಆಯ್ತು, ಎರಡು ಸಲ ಆಗಿದೆ. ಅಂದ್ರೆ ಬರೇ ಕಂಡ್ರಲ್ರಿ. ಪುರುಷಂ ಕೃಷ್ಣಂ ಕೃಷ್ಣದಂತಂ ಪಶ್ಯತಿ ಅಂದ್ರೆ ಕಪ್ಪು ಹಲ್ಲು ಕಪ್ಪು ವ್ಯಕ್ತಿ ಇದ್ದುದು ನೋಡಿದ್ರಲ್ಲ. ಸಹ ಏನಂ ಹಂತಿ ಅವ ಇವಂಗ್ ಹೊಡಿಬೇಕ್ರಿ ಬಂದು. ಯಾರು? ಕಪ್ಪು ವ್ಯಕ್ತಿ ಇವಂಗ ಮಲ್ಕೊಂಡಾಗ ಬಂದು ಹೊಡಿಬೇಕು. ಆಗ ಮಾತ್ರ ಮರಣ ಸೂಚನಾ ಅಂತ ಅರ್ಥ. ತಿಳಿತಿಲ್ಲ ಅಂತ ಹೇಳಿದ್ದು. ಅದಾದ್ಮೇಲೆ ವರಾಹ ಏನಂ ಹಂತಿ, ಹಂದಿ ಬಂದು ಇವನು ಹೊಡೆದಂಗ ಅಂದ್ರೆ ಕಚ್ಚೋದು ಅಂತ ಅರ್ಥದಕ್ಕೆ. ಹಂದಿ ಬಂದು ಕಚ್ಚಿದ್ರೆ. ಮರ್ಕಟ ಏನಂ ಆಸ್ಕಂದಯತಿ, ಕಪಿ ಬಂದು ತನ್ನ ಮೇಲೆ ಆಕ್ರಮಣ ಮಾಡೋದು ಅಥವಾ ಏರಿ ಕೂತ್ ಬಿಡೋದು ಅವ್ರ ಮೇಲೆ. ಸರಿ ಆತೇನ್ರಿ? ಮರ್ಕಟ ಉಪರಿ ಆಕ್ರಮತೆ. ಅಥವಾ ಆಶು ವಾಯುರೇನಂ ಪ್ರವಹತಿ, ಇವಾಗ ಹಳ್ಯಾಗ ಹಾರ್ಕೊಂಡು ಹೋಗಿ ಒಂದ್ ಕಡೆಯಿಂದ ದೂರ ಹೋಗಿ ಬಿದ್ಬಿಡೋಣ ಸ್ವಪ್ನದಾಗ. ಹಂಗಾದ್ರದು ಮರಣ ಸೂಚನಾ ಅಂತ ಅರ್ಥ ಅಂತ. ವಿಚಿತ್ರ ರೀ. ಸ್ವಪ್ನದಾಗ ಗಾಳಿಯಾಗ ಹಾರ್ಕೊಂಡು ಹೋಗ್ತೀವಿ ಅನ್ನೋದು ಎಂದು ಸ್ವಪ್ನ ಬಿದ್ದಿಲ್ಲ. ಹೆಂಗ್ ಬೀಳ್ಬೇಕದ? ಅಷ್ಟು ಗಾಳಿ ಅಷ್ಟು ಜೋರ್ಲೆ ಬರ್ಬೇಕು ಹೆಂಗ್ ನಮಗ? ಸ್ವಪ್ನದಲ್ಲಿ ಗಾಳಿ ಜೋರ್ಲೆ ಬಂದು ನಿಮ್ಮನ್ನ ಎತ್ಕೊಂಡು ಹೋಗಿ ಇನ್ನೊಂದ್ ಕಡೆ ಒಗೀತು ಅಂತಂದ್ರೆ ಓಹೋ ಆತ್ ಕಾರ್ಯಕ್ರಮ ಅಂತ ಅರ್ಥ ಅಂತ ತಿಳ್ಕೊಬೇಕಂತ ಮುಂದ. ಇನ್ನ ಸುವರ್ಣಂ ಖಾದಿತ್ವ ಅಪಗಿರತಿ, ಭಾರಿ ವಿಚಿತ್ರ. ಅದು ಬಂಗಾರವನ್ನ ತಿಂದು ಅದನ್ನ ವಾಂತಿ ಮಾಡ್ಕೋತಾನಂತಮ್ಮ. ಬಂಗಾರವನ್ನ ತಿಂದು ಅದನ್ನ ವಾಂತಿ ಮಾಡ್ಕೊಳ್ಳೋದು, ಇದು ಸ್ವಪ್ನದಾಗ ಬಿತ್ತು ಅಂತಂದ್ರೆ. ಅದರಿಂದ ಸುವರ್ಣವನ್ನು ಖಾದಿತ್ವ ತಿಂದು, ಅಪಗಿರತಿ ಅಂದ್ರೆ ವಾಂತಿ ಮಾಡ್ಕೊಳ್ಳೋದು ಅಂತ ಅರ್ಥ ಅದಕ್ಕೆ. ಆಯ್ತಾ? ಮಧು ಅಶ್ನಾತಿ ಬಿಸಾನಿ ಭಕ್ಷಯತಿ ಏಕಪುಂಡರೀಕಂ ಧಾರಯತಿ. ಮಧು ಅಶ್ನಾತಿ, ಹೋಳಿಗೆ ಮೊದಲಾದವುಗಳನ್ನು ಜೇನುತುಪ್ಪ ಜೊತೆಗೆ ತಿನ್ನೋದು, ಅದ್ದಿ ತಿನ್ನೋ ಜೇನುತುಪ್ಪ ಜೊತೆಗೆ. ಹಿಂಗ ಸ್ವಪ್ನ ಬಿದ್ರ ಇದು ಡೇಂಜರ್ ಅಂತ ಹೇಳ್ಯಾರ. ಹಾಗಲ್ಲ, ಸ್ವಪ್ನದಾಗ ಕಾಣಿಸ್ಬಾರ್ದು. ಎಚ್ಚರದ್ದು ಹೇಳೇ ಇಲ್ಲ, ಸ್ವಪ್ನದಾಗ ಹೇಳಿಗತ್ತೀವಿ. ಅಥವಾ ಸ್ವಪ್ನ ಹಂಗೆ ಪ್ರತಿಜ್ಞೆ ಮಾಡ್ಕೊಂಡೆ ಬಂದೀವಿ. ಅದಕ್ಕ ಇನ್ನೊಂದು ಆಕ್ಚುಲಿ ಅದು ಹೋಳಿಗೆ ಅಂತದ. ಕೆಲವು ಕಡೆಗೆ ಅಪೂಪ ಅಂದ್ರೆ ಶಬ್ದ ಆಕ್ಚುಲಿ ಅಪೂಪ ಅಂತದ. ಅದು ಅಪೂಪ ಅಂದ್ರೆ ಮುಂದೆ ಇರ್ಬೇಕು. ಅಪೂಪದ್ದು ವಿಸಾರಿ ಭಕ್ಷಯತಿ. ಇರ್ಲಿ. ಮಧು ಅಶ್ನಾತಿ ಅಂತ ಇಷ್ಟ ಅದಲ್ಲ ಇರೋದು. ಬಿಸಾನಿ ಭಕ್ಷಯತಿ ಅಂತದ. ಬಿಸಾನಿ ಭಕ್ಷಯತಿ. ಸರಿ, ಏನಾಯ್ತು? ಜೇನುತುಪ್ಪ. ಹೌದೌದು ಹೌದೌದು. ರೌಂಡ್ ಪದಾರ್ಥ ಸಣ್ಣ ಇದ್ರೆ ಅಪೂಪನೇ ಅವೆಲ್ಲ. ಅವರಂತಾರ ಮಧು ಅಶ್ನಾತಿ ಅಪೂಪ ಸಹಿತಂ ಬೃಹತ್ತಮಂ ಮಧು ಇದಿ ಭಕ್ಷಯೇತ. ಅಪೂಪ ಸಹಿತವಾದ ಬೃಹತ್ತಮವಾದ ಮತ್ತು ಮಧು ಶ್ರೇಷ್ಠವಾದ ಮಧುವನ್ನು ತಿಂತಿದ್ರೆ
ಅಂದ್ರೆ ಹೋಳಿಗೆ ಅಂತ ಇಲ್ಲಿ ಒಂದು ಕನ್ನಡ ಅನುವಾದ ಹಂಗದ ಹೋಳಿಗೆ ಅಂತದ ಅಪೂಪ ಅಂತದ ಒಟ್ಟಾರೆ ಅಪೂಪ. ಅದನ್ನ ಯಾವ್ದನ್ನಾರ ಅದಕೊಂಡು ತಿಂತಿದ್ರ ಸ್ವಪ್ನದಾಗ ಅದು ಮರಣ ಸೂಚಕ ಅಂತ ತಿಳ್ಕೊಳ್ರಿ. ಇನ್ನ ಬಿಸಾನಿ ಬಿಸಾನಿ ಭಕ್ಷಯತಿ ಅಂತದ. ಅಲ್ಲಿ ಬಿಸಾನಿ ಅಂದ್ರೇನು ಕಮಲದ ನಾಳ. ಕಮಲದ ನಾಳಕ್ಕೆ ಬಿಸ ಅಂತ ಕರೀತಾರೆ, ಬರ್ಕೊಂಡು ಇಟ್ಕೊಳ್ರಿ. ಬಿಸ ಈಸ್ ಈಕ್ವಲ್ ಟು ಕಮಲದ ನಾಳ ಅಂತ. ತಿನ್ಬೇಡ ಅಂತೀರಿ, ಎಚ್ಚರದಾಗ ಇಲ್ಲಿ ತಿಂತೀವಿ ನಾವು ಅಂತಂದ್ರೆ ಅದು ತಿಂದ್ರ ರೂಢಿ ಇಲ್ಲ, ಹಿಂಗ ಗೊತ್ತಿಲ್ಲ ಅಷ್ಟ ನಮಗ. ಹೆಂಗ ರಾಜಗಿರಿ ಸೂರ್ಯನ ದಂಟು ಇರುತ್ತೆ ಇಲ್ಲದು, ರಾಜಗಿರಿ ಸೂರ್ಯನ ದಂಟು ಹಂಗದು ಇರ್ತದೆ. ಅದು ಚಲೋ ಇರ್ತದೆ, ನಾವು ಅದನ್ನ ಹೆಚ್ಚು ಉಪಯೋಗಿಸಂಗಿಲ್ಲ. ಅವು ದುಂಡೆಲಿ ಬರ್ತಾವಲ್ಲ ಯಾವ ಶಾವಿಗೆ ಗಡ್ಡಿ ಎಲಿ ಅದು ದಂಟು ಇರ್ತದೆ, ಹಂಗಿರ್ತದ. ಅದಕ್ಕೆ ಅದನ್ನೆಲ್ಲ ಮತ್ತೆ ರಾತ್ರಿ ಸ್ವಪ್ನದಾಗ ಮಲ್ಕೊಂಡಾಗ ತಿನ್ಲಿಕ್ಕೆ ಹೋಗ್ಬೇಡ್ರಿ, ಹತ್ರ ಇಟ್ಕೋಬೇಡ್ರಿ ಮೊದ್ಲೆದ್ದು. ಆಮೇಲೆ ಬಿಸಾ ಏಕ ಪುಂಡರೀಕಂ ಧಾರಯತಿ. ಇನ್ನ ಏಕ ಪುಂಡರೀಕಂ ಧಾರಯತಿ, ಒಂದು ಕಮಲವನ್ನ, ಅಂದ್ರೆ ಕಮಲ ಅಂದ್ರೆ ಎಂತಹದ್ದು, ಕೆಂಪು ಕಮಲ ಅಂತ ಹೇಳಿಗತ್ತಾರ. ಒಂದೇ ಒಂದು ಕೆಂಪು ಕಮಲವನ್ನ ತಲೆ ಮೇಲೆ ಇಟ್ಕೊಂಡಿದ್ದ ಅಂತಂದ್ರೆ ಸ್ವಪ್ನದಲ್ಲಿ ಅದು ಕೂಡ ಮರಣ ಸೂಚಕ. ಸರಿ ಆಯ್ತಾ? ಇಲ್ಲಿ ಅಂತಾರ ನೋಡ್ರಿ, ಪುಂಡರೀಕ ಅಂತ. ಪುಂಡರೀಕ ಅಂದ್ರೆ ಕೆಂಪು ಕಮಲ ಅಂತೆ ಅರ್ಥದಕ್ಕೆ, ಬರ್ಕೊಂಡು ಇಟ್ಕೊಳ್ರಿ, ಗೊತ್ತಾಗಿಲ್ಲ. ಪುಂಡರೀಕ ಇಸ್ ಈಕ್ವಲ್ ಟು ಕೆಂಪು ಕಮಲ. ಖರೈಹಿ ವರಾಹೈಹಿ ಯುಕ್ತೋ ಯಾತಿ. ಭಾರಿ ಆಶ್ಚರ್ಯ. ಅವೇನಂತಂದ್ರೆ ಕತ್ತಿಯಿಂದ ಅಥವಾ ಹಂದಿಗಳಿಂದ ಕೂಡಿರುವಂತಹ ರಥದ ಮೇಲೆ ಹೋಗ್ತಾನವ ಸ್ವಪ್ನದಾಗ. ಅಂತಹ ಸ್ವಪ್ನ ಬಿದ್ರೆ ಮುಗೀತು. ಅವ ಇದು ಅಲ್ಲ ಕಂಸಂದ್ ಕತ್ತಿ ಮೇಲೆ ಕುತ್ಕೊಂಡು ಹೋಗ್ತದ. ತ್ರಿಜಟ ಬಂದು ಸೀತಾದೇವಿ ಹೇಳ್ತಾಳೆ, ನಾ ಇವತ್ತ ಬೆಳಗಿನ ಜಾವ ಒಂದ್ ಸ್ವಪ್ನ ಕಂಡೆ, ಅದು ರಥಕ್ಕ ಇದನ್ನ ಕತ್ತಿ ಕಟ್ಟಿದ್ರು, ಅಂತಹ ರಥ ಕುತ್ಕೊಂಡು ರಾವಣ ದಕ್ಷಿಣ ಮುಖಕ್ಕೆ ಹೊಂಟ ಸ್ವಪ್ನ ಬಿದ್ದು ಅಂತ ಹೇಳ್ತಾಳೆ ಆಕಿ. ಅದ ಬಿದ್ದದಕ್ಕೆ ಮುಂದೆ ಸ್ವಲ್ಪ ದಿವಸ ಸಾಯ್ತಾನವ ರಾವಣ ಕಡೆಯಿಂದ. ಸ್ವಪ್ನ ಗೊತ್ತಾಗ್ತದೆ ಇಂತಹ ಬಂದ ಸ್ವಪ್ನದಾಗ ಅಂತ ಹೇಳ್ತಾರ. ಕತ್ತಿ ಖರ ಅಂದ್ರೆ ಕತ್ತಿ. ಆಮೇಲೆ ವರಾಹ ಅಂದ್ರೆ ಹಂದಿ. ಕೃಷ್ಣಂ ಧೇನುಂ ಕೃಷ್ಣ ವತ್ಸಾಂ. ಆಮೇಲೆ ದಕ್ಷಿಣ ನಲದ ಮಾಲಿ ದಕ್ಷಿಣಾಮುಖೋ ವ್ರಾಜಯತಿ. ಕಪ್ಪು ಆಕಳ, ಆಮೇಲೆ ಕಪ್ಪು ಕರು. ಇವು ಏನು ಅಂತಂದ್ರೆ ಕೆಂಪು ಹೂವಿನ ಮಾಲಿ ಹಾಕೊಂಡು ದಕ್ಷಿಣಾಭಿಮುಖವಾಗಿ ಹೊಂಟಿದ್ದು ಅಂದ್ರೆ ಅದು ಕೂಡ ಏನ್ ತಿಳಿಸ್ತದ ಅಂತಂದ್ರೆ ನಮಗ ಮರಣ ಸೂಚನಾ ಅಂತ ತಿಳ್ಕೋಬೇಕು. ಕೃಷ್ಣಂ ಧೇನುಂ ಕೃಷ್ಣ ವತ್ಸಾಂ, ಕರಿ ಆಕಳ ಕರಿ ಕರು. ಆಮೇಲೆ ನಲದ ಮಾಲಿ ಅಂದ್ರೆ ಅದೇ ಕೆಂಪು ಪುಂಡರೀಕದ ಮಾಲಿ ಹಾಕೊಂಡು ದಕ್ಷಿಣಾಮುಖ, ದಕ್ಷಿಣಕ್ಕೆ ಹೋಗ್ತಿತ್ತು ಅಂದ್ರೆ ಆಗ ಅರ್ಥ ತಿಳ್ಕೋಬೇಕು. ಸರಿ, ಒಂದ. ಈಗ ತದಪಿ ಹೋಗಿದ್ದಾನೆ, ಇನ್ನೇನ್ ಮಾಡ್ಬೇಕು ಈಗ ಅಂದ್ರೆ ಸಹ ಯದ್ದೇತೇಷಾಂ ಕಿಂಚಿತ್ ಪಶ್ಯೇತ. ಇವುಗಳ ಮಧ್ಯದಲ್ಲಿ ಯಾವ್ದಾದ್ರೂ ಒಂದು ಸ್ವಪ್ನ ಕಂಡ್ರೆ ಉಪೋಷ್ಯ, ಮರುದಿವಸ ಉಪವಾಸ ಮಾಡ್ಬೇಕು. ಎದ್ದು ಕೂಡಲೇ ಅವತ್ತಿನ ದಿವಸ ಏನು ತಿನ್ನೋ ಹಂಗಿಲ್ಲ. ಪಾಯಸಂ ಸ್ಥಾಲೀಪಾಕಂ ಶಪಯಿತ್ವ, ಪಾಯಸವನ್ನ ಮಾಡ್ಬೇಕಂತ. ಸ್ಥಾಲೀಪಾಕಂ ಪಾಯಸಂ ಶಪಯಿತ್ವ. ಸ್ಥಾಲೀಪಾಕ ಅಂದ್ರೆ ಸ್ಥಾಲ್ಯಾಂ ಪಾಕಃ ಯಸ್ಯ ತತ್ ಸ್ಥಾಲೀಪಾಕಂ. ಅವಾಗ ಏನ್ ಮಾಡ್ಬೇಕಮ್ಮ, ಉಪವಾಸ ಮಾಡಿ ಪಾಯಸವನ್ನ ಸಿದ್ಧಪಡಿಸಿ. ಮುಂದೆ ನೋಡ್ರಿ ಬಹಳ ಚಂದದ. ರಾತ್ರಿ ಸೂಕ್ತೇನ ಪ್ರತಿರುಚಂ ಹುತ್ವ. ರಾತ್ರಿ ಸೂಕ್ತದಲ್ಲಿನ ಪ್ರತಿಯೊಂದು ರುಕ್ಕಿಗೂ ಅಗ್ನಿಯಲ್ಲಿ ಹೋಮ ಮಾಡಿ, ಅನ್ನೇನ ಬ್ರಾಹ್ಮಣನ್ ಭೋಜಯಿತ್ವ. ಬೇರೆ ಅನ್ನದಿಂದ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ, ಚರು ಸ್ವಯಂ ಪ್ರಾಶ್ನೀತ. ಆ ಹೋಮ ಮಾಡಿ ಉಳಿದ ಅನ್ನವನ್ನ ತಾ ಉಣ್ಬೇಕು. ಇಷ್ಟಾತು ಅಂದ್ರೆ ಅವನಿಗೆ ಅನಿಷ್ಟ ಸೂಚನಾ, ಅನಿಷ್ಟಗಳು ಹೋಗ್ತದ, ಫಲ ಆಗೋದಿಲ್ಲ ಅಂತ ಅರ್ಥ. ಸರಿ ಆತ? ಸ ಯದ್ದೇತೇಷಾಂ ಕಿಂಚಿತ್ ಪಶ್ಯೇತ. ಆ ವ್ಯಕ್ತಿ ಒಂದು ವೇಳೆ ಇಷ್ಟರಲ್ಲಿ ಯಾವ್ದನ್ನಾದ್ರೂ ಒಂದನ್ನು ಕಂಡ್ರೆ ಉಪೋಷ್ಯ, ಅವ ಏನ್ ಮಾಡ್ಬೇಕು, ಅವತ್ತು ಉಪವಾಸ ಮಾಡ್ಬೇಕವ. ಮರುದಿವಸನೇ ಉಪೋಷ್ಯ ಪಾಯಸಂ ಸ್ಥಾಲೀಪಾಕಂ ಶಪಯಿತ್ವ. ಪಾಯಸವನ್ನ ಮಾಡಬೇಕು. ಸ್ಥಾಲೀಪಾಕಂ ಶಪಯಿತ್ವ ಪಾಯಸಂ. ಅದು ಉಪವಾಸ ಮಾಡಿ ಪಾಯಸವನ್ನು ಸಿದ್ಧಪಡಿಸಿ ಹೋಗಿ ಮಾಡಬೇಕು. ಯಾವ ಮಂತ್ರದಿಂದ? ರಾತ್ರಿ ಸೂಕ್ತೇನ. ರಾತ್ರಿ ಸೂಕ್ತದಿಂದ ಬರ್ತದೆ. ಈಗ ರಾತ್ರಿ ಸೂಕ್ತ ಹಿಡ್ಕೊಡ್ತಾರೆ. ಪ್ರತಿ ರುಚಂ, ಪ್ರತಿ ರುಕ್ಕೂ ಕೂಡ. ಆಯ್ತಾ? ಹುತ್ವ ಅನ್ನೇನ, ಇನ್ನು ಬೇರೆ ಅನ್ನವನ್ನು ತೆಗೆದುಕೊಂಡು ಬ್ರಾಹ್ಮಣನ್ ಭೋಜಯಿತ್ವ, ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ, ಚರುಂ ಸ್ವಯಂ ಪ್ರಾಶ್ನೀಯಾತ, ತಾ ಚರುವನ್ನು ಉಣ್ಬೇಕು ಅಂತ ಹೇಳಿದ್ರು. ಕೊನೆಗೆ ಈಗ ಪ್ರಾಸಂಗಿಕವಾದ ಪ್ರಮೇಯವನ್ನು ನಿರೂಪಣಾ ಮಾಡಿ ಈಗ ಪರಮಾತ್ಮನ ಬಗ್ಗೆ ಮತ್ತೆ ತೆಗೆದುಕೊಳ್ಳುತ್ತಾರೆ. ಸ ಯಹ ಅತಃ. ಇದು ಯಾಕೆ ಬಂದಿತ್ತು ಅಂತಂದ್ರೆ ಅಲ್ಲಿ ಬಂದಿತ್ರಿ. ಅದು ಎಲ್ಲಿ ಬಂದಿತ್ತು ಅಂತಂದ್ರೆ ವಾಯುದೇವರು ಉಪಾಸನೆ ಮಾಡಿರುವಂತಹ ವಿಷಯದಲ್ಲಿ
4 ಪುರುಷರಿದ್ರು, ಶರೀರ ಪುರುಷ, ಛಂದಃ ಪುರುಷ, ವೇದ ಪುರುಷ ಮತ್ತು ಮಹಾಪುರುಷ ಅಂತ. ಅದರಲ್ಲಿ ಶರೀರ ಪುರುಷಕ್ಕೆ ರುದ್ರದೇವರಿಂದ ಉಪಾಸನಾಗಿರುವಂತಹ ರುದ್ರದೇವರು, ಆಮೇಲೆ ಮತ್ತ ಬ್ರಹ್ಮದೇವರಿಂದ ಉಪಾಸನಾದವರು ಪ್ರದ್ಯುಮ್ನ, ಇವರಿಬ್ಬರು ಒಬ್ಬರೇ, ಒಬ್ಬರು ಸೂರ್ಯಮಂಡಲದಲ್ಲಿದ್ದಾರೆ, ಒಬ್ಬರು ನಮ್ಮಲ್ಲಿದ್ದಾರೆ ಅಂತ ಹೇಳಿದಾಗ ಆ ವಿಷಯಕ್ಕೆ ಇದು ಸಂಬಂಧಪಟ್ಟದ್ದು. ಅವರಿಬ್ಬರು ದೇಹ ಬಿಟ್ಟು ಹೋಗೋ ವಿಷಯ ಬಂದಾಗ ಹಿಂಗೆಲ್ಲ ಸ್ವಪ್ನ ಸೂಚನೆಗಳು ಬರ್ತಾವ ಅಂತ ಹೇಳಿದ್ರು. ಆಯ್ತಾ? ಏನಾಯ್ತು? ಚತ್ವಾರ ಪುರುಷಾಹ ಇತಿ ಭಾದ್ವಾಹ ಅಂತ ತಿಳ್ಕೊಂಡು ಭಾದ್ವರೆನಿಸಿದ ಮಾಧ್ವರು ಏನ್ ತಿಳಿಸಿದ್ರು ನಮಗ ಅಂದ್ರೆ, ವಾಯುದೇವರು ಉಪಾಸನೆ ಮಾಡುವ 4 ಪುರುಷರ ವಿಷಯವನ್ನ ಹೇಳ್ತಾ, ಅದರಲ್ಲಿ ಶರೀರಕ್ಕೆ ಅಭಿಮಾನಿಗಳಾದ ರುದ್ರದೇವರು, ಅವರಿಂದಲೂ ಉಪಾಸ್ಯನಾದ ಅನಿರುದ್ಧ ಶರೀರದ ಹೃದಯದಲ್ಲಿದ್ದಾನೆ. ಆಮೇಲೆ ಬ್ರಹ್ಮದೇವರು, ಬ್ರಹ್ಮದೇವರಿಂದ ಉಪಾಸ್ಯನಾಗಿರುವಂತಹ ಪ್ರದ್ಯುಮ್ನ, ಅವನು ಸೂರ್ಯನಲ್ಲಿದ್ದಾನೆ. ಆ ಸೂರ್ಯಾಂತರ್ಗತನಾದ ಪ್ರದ್ಯುಮ್ನ ನಮ್ಮ ಕಣ್ಣಿನಲ್ಲಿ ಇದ್ದಾನೆ. ಇವ ನಮ್ಮ ಮಿತ್ರ, ಇವನು ಯಾವ ಕಾರಣಕ್ಕೂ ತ್ಯಾಗ ಮಾಡಬಾರದು ಅಂತ 4 ವಿಧವಾದ ತ್ಯಾಗವನ್ನು ಹೇಳಿ, ಒಂದು ವೇಳೆ ಅವರಿಬ್ಬರು ಅಂದ್ರೆ ಕಣ್ಣಿನಲ್ಲಿರುವಂತಹ ಪ್ರದ್ಯುಮ್ನ, ಹೃದಯದಲ್ಲಿರುವ ಅನಿರುದ್ಧ ಇಬ್ಬರು ದೇಹದಿಂದ ಹೊರಡಬೇಕು ಅಂತ ಪ್ರಯತ್ನ ಮಾಡಿದಾಗ ಆಗ ದುರ್ನಿಮಿತ್ತಗಳು ನಮಗೆ ಕಾಣಿಸ್ಕೊಳ್ತಾವ. ಅವು ಎಚ್ಚರದಲ್ಲೂ ಕಾಣಿಸ್ತಾವ, ಸ್ವಪ್ನದಲ್ಲೂ ಕಾಣಿಸ್ತಾವ. ಎಚ್ಚರದಲ್ಲಿ ಇದ್ದಾಗ ಕಂಡಾಗ ವಾಯುದೇವರ ಆರಾಧನೆಯನ್ನು ಮಾಡ್ರಿ, ಸ್ವಪ್ನದಲ್ಲಿ ಕಂಡಾಗ ರಾತ್ರಿ ಸೂಕ್ತದಿಂದ ದುರ್ಗಾಂತರ್ಗತನಾದ ಪರಮಾತ್ಮನ ಆರಾಧನೆಯನ್ನು ಮಾಡ್ರಿ ಅಂತ ತಿಳಿಸಿಕೊಟ್ಟು, ಮತ್ ಪುನಃ ಸಹಾಯ ಅತಃ ಮತ್ ಬಂದಲ್ಲಿ ಈಗ ಅವರು ಆ ಪರಮಾತ್ಮ ಹೆಂಗಿದ್ದಾನೆ ಅಂದ್ರೆ 4 ಮೂರ್ತಿಗಳಲ್ಲಿ ಇದ್ದಾನಲ್ಲ, ಅನಿರುದ್ಧ ಪ್ರದ್ಯುಮ್ನ ಸಂಕಟ ವಾಸುದೇವ ನಾರಾಯಣ, ವಾಸುದೇವ ತನಕ ಸಹಾಯ ಆ ಪರಮಾತ್ಮ ಏನಿದ್ದಾನೆ. ಅತಃ, ಅತಃ ಅಂದ್ರೆ ಏನ್ರಿ? ಭಾರಿ ವಿಚಿತ್ರ. ಅತ ಅನ್ನೋ ಶಬ್ದಕ್ಕೆ ದೇಶಕಾಲ ಗುಣಗಳಿಂದ ಪೂರ್ಣನಾದವನು ಅಂತ ಅರ್ಥ. ತೆಳಗ ಭಾಷ್ಯದ ನೋಡ್ರಿ, ದೇಶತಃ ಕಾಲತಶ್ಚೈವ ಗುಣತಶ್ಚಾಪಿ ಪೂರ್ತಿತಃ ಅತ ಇತ್ಯುಚ್ಯತೆ ವಿಷ್ಣು. ಅದಕ್ಕೆ ಅವಂಗೇನ್ ಕರ್ದಾರ? ಅತ ಅಂತ ಕರ್ದಾರ. ತಿಳಿತೇನ್ರಿ? ದೇಶಕಾಲ ಗುಣಗಳಿಂದ ಸಂತತನಾದದ್ದರಿಂದ ಅತ ಅಂತ ಕರೆಸಿಕೊಳ್ತಾನ. ಮುಂದೆ ಹೋಗೋಣ. ಅರ್ಥ ಪೂರ್ಣನಾದವನು ಅತ ಅಂತ ಕರೆಸ್ಕೋತಾನ. ಮುಂದ ಅಶ್ರುತಃ, ಅಶ್ರುತಃ ಅಂದ್ರೆ ಪೂರ್ಣವಾಗಿ ಅವನ ಬಗ್ಗೆ ಕೇಳಲಿಕ್ಕಾಗೋದಿಲ್ಲ. ಅಗತಃ, ಅವನನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ಅಮತಃ, ಅಮತಃ ಅಂತಂದ ಮೇಲೆ ಅರ್ಥ ಏನು ಅಂತಂದ್ರೆ ಪೂರ್ಣವಾಗಿ ಮನನ ಮಾಡ್ಲಿಕ್ಕೆ ಆಗೋದಿಲ್ಲ. ಅನತಃ, ಅನತಃ ಅಂದ್ರೆ ಯಾರಿಗೂ ಅವ ತಲೆ ಬಾಗಿಸಿಲ್ಲ, ಸ್ವತಂತ್ರ ಅಂತ ಅರ್ಥ. ಅನತಃ ಅನ್ನೋ ಶಬ್ದಕ್ಕೆ ಪರಮಾತ್ಮನು ಯಾರಿಗೂ ತಾನು ತಲೆಯನ್ನ ಬಾಗಿಸುವುದಿಲ್ಲ. ತಲೆ ಬಗ್ಗಿಸ್ತೀಯೋ ಇಲ್ಲೋ ಅಂತ ಕೇಳಿ ಬಗ್ಸಂಗಿಲ್ಲ. ತಾನಾಗೆ ಬೇಕು ಅಂದ್ರೆ ಸೋದರತ್ತಿಗೂ ಬಗ್ಗಿಸ್ತಾನ, ಅಪ್ಪಗೂ ಬಗ್ಗಿಸ್ತಾನ, ಅವಗೂ ಬಗ್ಗಿಸ್ತಾನ. ಮುಂದ ನೋಡ್ರಿ, ಅದೃಷ್ಟ, ಅದೃಷ್ಟ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಅವನನ್ನ ಪೂರ್ಣವಾಗಿ ನೋಡ್ಲಾಗದವರು. ಇನ್ನು ಮುಂದ ಅವಿಜ್ಞಾತಃ, ವಿಶೇಷವಾಗಿ ತಿಳಿಲಿಕ್ಕೆ ಆಗೋದಿಲ್ಲ. ಸರಿನಾ? ಇನ್ನ ಅನಾದಿಷ್ಟ, ಪೂರ್ಣವಾಗಿ ಉಪದೇಶ ಮಾಡ್ಲಿಕ್ಕೆ ಆಗಂಗಿಲ್ಲ. ಇಷ್ಟು ಮೊದ್ಲು ಇಲ್ಲ ಅಂತ ಹೇಳಿದರು. ಇನ್ನು ಮುಂದ ಶ್ರೋತ, ಅವ ಎಲ್ಲ ಕೇಳ್ತಾನ್ರಿ ಪೂರ್ಣ. ಅವನ ಬಗ್ಗೆ ನಾವು ಪೂರ್ಣ ಕೇಳಲಿಕ್ಕೆ ಆಗದೆ ಇದ್ರು ಅವ ಪೂರ್ಣ ಕೇಳ್ತಾನ್ರಿ. ಇದೊಂದು ಸ್ವಾರಸ್ಯ. ನಮಗ ಜಗಳಕ್ಕೆ ನಿಲ್ಬಾರ್ದು. ನಾ ಹೋಗಿ ಅವಂಗ ನೀ ನಮಗ ನಿಮ್ ಬಗ್ಗೆ ಪೂರ್ಣ ಕೇಳಿಕ್ ಆಗಿಲ್ಲ, ಆಮೇಲೆ ನೀ ಸದಕ್ಕೆ ನಮ್ಮ ಬಗ್ಗೆ ಪೂರ್ಣ ಕೇಳಬೇಡ ಅಂತ ಹಿಂಗ ಅಲ್ಲಿಗೆ ಬರಂಗಿಲ್ರಿ. ಏನು ದೇವರಿಗೆ ಹಾ ಅರ್ಥ ಆಯ್ತಿಲ್ಲ ಹೇಳಿದ್ದು? ಇನ್ನ ಮಂತ 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 ಅಂದ್ರೆ ತಿಳಿಯವ, ದ್ರಷ್ಟ ಅಂದ್ರೆ ನೋಡುವವ, ಆದೇಷ್ಟ ಅಂದ್ರೆ ಎಲ್ಲರಿಗೂ ಆಜ್ಞಾ ಮಾಡುವವ ಅಂತ ಅರ್ಥ. ಘೋಷ್ಟ ಅನ್ನೋ ಶಬ್ದಕ್ಕೆ ಉಪದೇಶಿಸುವ ಅಂತ ಮತ್ತ ಅರ್ಥ ಅದಕ್ಕೆ. ತಿಳಿತಾ? ಇನ್ನ ವಿಜ್ಞಾತ ಅಂದ್ರೆ ವಿವಿಧವಾಗಿ ತಿಳಿಯುವಂಥವನು, ಪ್ರಜ್ಞಾತ ಅಂದ್ರೆ ಚಂದಾಗಿ ತಿಳಿಯುವವನು, ಸರ್ವೇಷಾಂ ಭೂತಾನಾಂ ಅಂತರ ಪುರುಷ, ಎಲ್ಲರ ಒಳಗಿರುವಂಥವನಾಗಿದ್ದಾನೆ. ಸಮ ಆತ್ಮೀತಿ ವಿದ್ಯಾತ್, ಎಲ್ಲರೊಳಗೂ ಸಮ ಇದ್ದಾನೆ ಎಂಬುದೊಂದು ಸ್ವಾರಸ್ಯ. ಮತ್ತೆ ಒಬ್ಬೊಬ್ಬಳೊಳಗೆ ಒಂದೊಂದು ರೀತಿಯಿಂದ ಇಲ್ರಿ. ಏನು ಒಬ್ಬೊಳಗೆ ಒಂದೊಂದು ರೀತಿ ಇಲ್ಲ ಅಂದ್ರೆ, ನಮ್ಮ ಬಟ್ಟಿ ಹಾಕೊಳ್ಳೋರು ಒಬ್ಬೊಬ್ರು ಒಂದೊಂದು ರೀತಿಯಾಗಿರ್ತಾವ. ಒಬ್ಬೊಬ್ರು ದೊಡ್ಡ ಸೈಜ್ ಇರ್ತದ, ಸಣ್ಣ ಸೈಜ್ ಇರ್ತದ. ಹಂಗ ಎಲ್ಲಾರ ಮೈ ಮೇಲೆ ಬಟ್ಟಿ ಕೂತ್ರು ಸತೇಕ ಆ ಬಟ್ಟಿ ಒಬ್ಬೊಬ್ರಿಗೆ ಒಂದೊಂದು ಸೈಜ್ ಇರ್ತದೆ. ಹಂಗ ಪರಮಾತ್ಮ ಎಲ್ಲರೊಳಗಿದ್ದಾನ ಅಂತ ತಿಳ್ಕೊಂಡು ಅವ್ರವ್ರ ಸೈಜ್ ಇಲ್ಲ, ಅವ್ ಒಂದೇ ಅಳತಿ ಇದ್ದಾನ. ಅದ ಬಹಳ ಚಂದ. ಮತ್ತೆ ಒಂದೇ ಅಳತಿ ಇದ್ದಾನ ಅಂಬೋದು ಬಹಳ ಮಹತ್ವದ್ದು. ಇಷ್ಟು ಅವೇನವ ಸಮ ಆತ್ಮೇತಿ ವಿದ್ಯಾ, ಪರಮಾತ್ಮನ ಸಮ ಅಂತ ತಿಳ್ಕೊಳ್ರಿ. 2 ಭಾಗದಲ್ಲಿ ಹೇಳಿದರು. ಈ ಮಂತ್ರದಲ್ಲಿ ಹೇಳಿದ್ದು ಸರ್ವೇಷಾಂ ಭೂತಾನಾಂ ಅಂತರ ಪುರುಷ, ಎಲ್ಲ ಜೀವರಾಶಿಗಳಲ್ಲಿ
ಇರುವಂಥವನು ಎಲ್ಲರಲ್ಲಿ ಒಳಗಿದ್ದಾನ, ಅವ ಪೂರ್ಣನಾಗಿದ್ದಾನ, ಸಮನಾಗಿದ್ದಾನ ಅಂತ ತಿಳ್ಕೊಳ್ರಿ. ಅಂದ್ರೆ ಭಗವಂತನ ಸರ್ವರೂಪಗಳಲ್ಲೂ ಸಾಮ್ಯ ಅಂತ ಅನ್ನೋದೊಂದು ವಿಶೇಷವಾದ ಗುಣ. ಯಾಕಂದ್ರೆ ಅದು ಎಲ್ಲರಲ್ಲೂ ಇರ್ಲಿಕ್ಕಿಲ್ಲ. ಅದು ನಮಗೆ ದೇಶ ಕಾಲಗಳ ವ್ಯತ್ಯಾಸ ಆದಾಗ ನಮ್ಮಲ್ಲಿ ಒಂದು ದೇಶ ಒಂದು ಕಾಲಗಳಲ್ಲಿ ಇದ್ದ ಪರಿಪೂರ್ಣತೆ ಇನ್ನೊಂದು ದೇಶ ಇನ್ನೊಂದು ಕಾಲಗಳಲ್ಲಿ ಬರೋದಿಲ್ಲ, ವ್ಯತ್ಯಾಸ ಆಗಿಬಿಡ್ತದೆ. ಭಗವಂತನಿಗೆ ಮಾತ್ರ ಹಂಗಲ್ಲ, ದೇಶ ಕಾಲಗಳಲ್ಲಿ ಎಲ್ಲ ಕಡೆಗೂ ಸಮಾನವಾದ ಪರಿಪೂರ್ಣತೆ ಅದ. ಈ ಒಟ್ಟಾರೆ ಈ ಮಂತ್ರ ಏನ್ ಹೇಳಿತು ಅಂದ್ರೆ, ನಮ್ಮ ಅಂತರ್ಯಾಮಿಯಾದ ಪರಮಾತ್ಮ ದೇಶಕಾಲ ಗುಣಗಳಿಂದ ವ್ಯಾಪ್ತನಾಗಿದ್ದಾನೆ. ಅಂಥ ಭಗವಂತನನ್ನ ನೀವು ಪೂರ್ಣವಾಗಿ ಕೇಳಲಿಕ್ಕಾಗೋದಿಲ್ಲ, ತಿಳಿಲಿಕ್ಕಾಗೋದಿಲ್ಲ, ಮನನ ಮಾಡ್ಲಿಕ್ಕಾಗೋದಿಲ್ಲ, ಪೂರ್ಣವಾಗಿ ನೋಡ್ಲಿಕ್ಕಾಗಂಗಿಲ್ಲ, ವಿಶೇಷವಾಗಿ ತಿಳ್ಕೊಳ್ಳಿಕ್ಕಾಗಂಗಿಲ್ಲ, ಅವನ್ ನೀವು ಉಪದೇಶ ಮಾಡ್ಲಿಕ್ಕೂ ಆಗಂಗಿಲ್ಲ. ಯಾವ ವ್ಯಕ್ತಿ ಪಾಯಿಮ ಅಂದ್ರೆ ಇವ ಯಾರಿಗೂ ತಲೆ ಬಾಗ್ಸಂಗಿಲ್ಲ. ಮತ್ತ ಅವ ಹೆಂಗಿದ್ದಾನ ಅಂದ್ರೆ ಅವ ಸ್ವತಂತ್ರವಾಗಿ ಎಲ್ಲಾ ಕೇಳ್ತಾನ, ತಿಳ್ಕೋತಾನ, ನೋಡ್ತಾನ, ಎಲ್ಲರಿಗೂ ಆಜ್ಞಾ ಮಾಡ್ತಾನ, ಉಪದೇಶ ಮಾಡ್ತಾನ, ಎಲ್ಲಾರ ಒಳಗಿದ್ದಾನ ಇಂಥವ ಈ ಪರಮಾತ್ಮ ಎಂಬುದಾಗಿ ಶ್ರೀಮದಾಚಾರ್ಯರು ಬಾಧ್ವಃ ಅಂದ್ರೆ ವಾಯುದೇವರು ಉಪಾಸನೆ ಮಾಡಿದ ಚತುರ್ಪುರುಷರನ್ನ ತಿಳಿಸಿಕೊಟ್ಟಿದ್ದಾರೆ. ಮುಗೀತು. ಇನ್ನು ಮುಂದ ದೇಶತಃ ಕಾಲತಶ್ಚೈವ ಗುಣತಶ್ಚಾಪಿ ಪೂರ್ತಿತಃ. ಭಗವಂತ ಹೆಂಗಿದ್ದಾನ? ದೇಶ ಕಾಲ ಗುಣದಿಂದ ಪೂರ್ಣನಾಗಿದ್ದಾನೆ. ಆದ್ದರಿಂದ ಅವ ಅತ ಅಂತ ಕರ್ಸ್ಕೋತಾನ. ಅತ ಇತ್ಯುಚ್ಯತೆ ವಿಷ್ಣು ಸಂತತೋ ಹ್ಯತ ಉಚ್ಯತೆ. ಚಂದ ಪೂರ್ಣ ಆಗಿದ್ದ ಅಂದ್ರೆ ಅವಂಗ ಅತ ಅಂತ ಕರಿತಾರಂತೆ. ಚಂದ ಪೂರ್ಣ ಆಗಿರ್ಬೇಕದು. ಬ್ಯಾಳಿ ಚಂದ ಬೇದಿರ್ಬೇಕು ಅಂತಿರ್ತಾರಲ್ಲ, ಹಂಗ ಗಿಣ್ಣ ಬೇಯೋದು ಅಂತಂತಾರ, ಬ್ಯಾಳೆ ಬೇಯೋದು ಅಂತಂತಿರ್ತಾರ. ಅದಕ್ಕೆ ಸಂತತೋ ಹ್ಯತ ಉಚ್ಯತೆ, ಚಂದ ಬೆಂದಿದ್ರಿಂದ ಅವ ಹ್ಯತಃ ಅಂತ ಕರ್ಸ್ಕೊಂಡ. ವ್ಯಾಪ್ತ ಅಂತ ಅರ್ಥ. ಸಂತತೋ ಹ್ಯತ ಉಚ್ಯತೆ, ಕೇವಲ ವ್ಯಾಪ್ತನಾದದ್ದಕ್ಕೂ ಅತ ಅಂತ ಕರಿಬಹುದು. ಎರಡೂ ಅರ್ಥ ಬರ್ಕೊಡ್ರಿ. ಹ್ಯತಃ ಅಂದ್ರೆ ವ್ಯಾಪ್ತ, ಸಂತತಃ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ವ್ಯಾಪ್ತನಾದದ್ದರಿಂದಲೂ ಅತ ಅಂತ ಕರೀತಾರೆ, ದೇಶಕಾಲ ಗುಣಗಳಿಂದ ಪೂರ್ಣನಾದದ್ದರಿಂದಲೂ ಅತ ಅಂತ ಕರೀತಾರೆ. ಎರಡು ಕಾರಣ, ಒಂದನೇದ್ದು ಇದು ಎರಡನೇದ್ದು. ಎರಡು ಕಾರಣಕ್ಕ ಏನ್ ಕರಿಬೇಕು? ದೇವರಿಗೆ ಅತಃ ಅಂತ ಕರಿಬೇಕು. ತಿಳಿತೇನ್ರಿ ಎಲ್ಲರಿಗೂ? ಮುಂದೆ ಹೋಗೋಣ ನೋಡ್ರಿ. ಒಂದ ಕೇವಲ ವ್ಯಾಪ್ತಿಯನ್ನು ಹೇಳ್ಬಿಡ್ರಿ, ದೇವರು ವ್ಯಾಪ್ತನಾಗಿದ್ದಾನೆ ಅಂತ ಇಷ್ಟೇ ಹೇಳ್ಬಿಡ್ರಿ, ಅದರಿಂದ ಅತ ಅಂತ ಕರೀರಿ. ಇಲ್ಲ ದೇಶ ಕಾಲ ಗುಣ ಇವುಗಳಿಂದ ವ್ಯಾಪ್ತನಾಗಿದ್ದಾನ, ಅದರಿಂದ ಅತ ಅಂತ ಕರೀರಿ. ಎರಡೊಳಗೆ ಯಾವ್ದಾರ ಒಂದು ಮಾಡ್ಕೊಳ್ರಿ. ಅಭಿಪ್ರಾಯ ಎರಡೂ ಒಂದ ಅದ. ಒಂದು ವ್ಯಾಖ್ಯೇಯ ಒಂದು ವ್ಯಾಖ್ಯಾನ ಇದ್ದಂಗದ. ಅಷ್ಟು ತಿಳ್ಕೊಂಡು ಸಾಕು ನಮ್ಗೀಗ. ತೃತೀಯ ವರ್ಣೋತಿಶಯೇ ಯತಸ್ತೇನಾತಿರೇವವ ಅತ ಇತ್ಯುಚ್ಯತೆ ವಿಷ್ಣು. ಭಾರಿ ಚಂದದ. ಏನು ಅಂದ್ರ ತೃತೀಯ ವರ್ಣೋ ಅತಿಶಯೇ, ಮೂರನೇ ವರ್ಣಕ್ಕ ಅತಿಶಯ ಅಂತ ಹೆಸರು ಹೇಳಿವ್ ನಾ ಹಿಂದೆ. ಎಲ್ಲಿ ಅ ಬರೋಲಿ ಈ ಬಂದ್ರ ಅದು ಅತಿಶಯ ಅಂತ ಅರ್ಥ. ಎಲ್ಲಿ ಹೇಳಿವಂಗ ಹರ ಮತ್ತು ಹರಿ ಅನ್ನೋ ದೃಷ್ಟಾಂತ ಕೊಟ್ಟಿದ್ದೆ. ಹರ ಅಂತ ಅನ್ನೋದಕ್ಕಿಂತ ಹರಿ ಅನ್ನೋದು ಹೆಚ್ಚು ಅನ್ನೋದನ್ನ ದೃಷ್ಟಾಂತ ಈಗಳನ್ನ. ಈಗ ಮೊದಲನೇ ಅಕ್ಷರಕ್ಕೆ ಹೋಗಿ ಅದು ಮೂರನೇ ಅಕ್ಷರ ಆದ್ರೂ ಅಷ್ಟೇ ಅಭಿಪ್ರಾಯ, ಆ ಕಡೆಯಿಂದ ಈ ಕಡೆಗೆ ಬಂದ್ರು ಅಷ್ಟೇ ಅಭಿಪ್ರಾಯ. ಆ ಕಡೆಯಿಂದ ಈ ಆ ಆತಲ್ಲ, ಮತ್ತದು ಮೂರನೇ ಅಕ್ಷರನೇ ಆತಲ್ಲ. ಆ ಈ ಮೂರನೇ ಅಕ್ಷರ ಆಗೋದಾದ್ರೆ ಈ ಆ ಅನು ಮೂರನೇ ಅಕ್ಷರ ಆಗ್ಬೇಕು. ಹೀಗಾಗಿ ಅತಿಯಾಗಿ ಇರುವುದೇ ಅಥವಾಗಿದೆ ಅಂತ ಬರೀತಾರೆ ಶ್ರೀಮದಾಚಾರ್ಯ. ಅತಿ ಅಂದ್ರೆ ಹೆಚ್ಚು ಅಂತ ಅರ್ಥ. ಹೆಚ್ಚು ವ್ಯಾಪಿಸ್ಯಾನ, ಹೆಚ್ಚು ಗುಣವುಳ್ಳವನಾಗ್ಯಾನ, ಹಿಂಗ್ ಹೇಳೋದನ್ನ ಅತಿಯಾಗ್ಯಾನ ಎಂಬುದನ್ನ ಅತ ಆಗ್ಯದ ಅಂದ್ರು ಅರ್ಥ ಅಂತ ತಿಳಿಸಿಕೊಟ್ಟಿದ್ದಾರೆ. ತೃತೀಯ ವರ್ಣೋ ಅತಿಶಯೇ, ಮೂರನೇ ವರ್ಣ ಇದು ಅತಿಶಯ ಎಂಬುದನ್ನು ತಿಳಿಸ್ತದೆ, ಹೆಚ್ಚು ಎಂಬುದನ್ನ. ಯತಸ್ತೇನ ಅತಿರೇವವ, ಯಾಕಂದ್ರೆ ಅವ ಹೆಚ್ಚಿಗೆ ಅತಿ ಇದ್ದಾನ ಎಂಬುವ ಅರ್ಥದಲ್ಲಿಯೇನೆ ಪೂರ್ಣತ್ವ. ಅತ ಇತ್ಯುಚ್ಯತೆ ಅಂದ್ರೆ ಏನರ್ಥದಕ್ಕ? ಈ ದೇಶ ಕಾಲ ಗುಣಗಳಿಂದ ಪೂರ್ಣ ಆಗ್ಯಾನ ಅಂತ ಅನ್ನೋದು ಬರೇ ಬಾಯಿ ಮಾತಿ ಹೇಳಿಗತ್ತೀವಿ ಅಂತ ತಿಳ್ಕೊಬ್ಯಾಡ್ರಿ, ಖರೆ ಹೇಳಿಗತ್ತೀವಿ ನಾವು. ತಿಳಿತೇನೋ? ಅತಿಶಯಿತ, ಅದಕ್ಕೆ ಹಂಗೆ ತಿಳ್ಕೋಬೇಕು. ಹಾ, ಇದು ಅತಿ ಆತಪ ಅಂತಂತಾರಂದ್ರೆ ಹೆಚ್ಚು ಅಂತ ಅರ್ಥ ಅದಕ್ಕೆ. ಹಂಗಿಲ್ಲೇನು? ಭಗವಂತನು ಅತನಾಗಿದ್ದಾನೆ ಅಂದ್ರೆ ಅವನಲ್ಲಿರುವ ಅತಿ ಅನ್ನೋದು ಔಪಚಾರಿಕ ಅಲ್ಲ, ವಾಸ್ತವ. ಅದು ದೇಶಕಾಲ ಗುಣಪೂರ್ಣತಾ ಎಂಬುದು ಅದು ಖರೇ ಅಂತ ತಿಳ್ಕೊಳ್ರಿ. ಇನ್ನ ಏನಂತಾರ? ಭಗವಂತ ಸಮ್ಯಕ್ ಶ್ರುತ್ಯಾದ್ಯಶಕ್ಯತಃ. ಅದ್ ಹೆಂಗ್ ಬಿಡಿಸ್ ನೋಡ್ಕೊಳ್ರಿ. ಸಮ್ಯಕ್ ಶ್ರುತ್ಯಾದ್ಯಶಕ್ಯತಃ ಅಂತ ಬಿಡಿಸ್ಕೋಬೇಕು. ಅದನ್ನ ಪದಚ್ಛೇದ ಸರಿ ಮಾಡ್ಲ, ಪ್ರಿಂಟು ಸರಿ ಹಾಕಿಲ್ಲ ಅವರು. ಬಿಡಿಸ್ಬಿಟ್ರೆ ನಿಶ್ಚಿಂತ ಇರ್ತಿತ್ತು. ಸಮ್ಯಕ್ ಬಿಡಿಸಿ ಶ್ರುತ್ಯಾದ್ಯಶಕ್ಯತಃ ಅಂದ್ಬಿಟ್ರೆ ಮುಗಿದು ಹೋಗ್ತಿತ್ತು. ಪೂರ್ಣವಾಗಿ ಕೇಳಲಿಕ್ಕೆ ನೋಡ್ಲಿಕ್ಕೆ ಆಗಂಗಿಲ್ಲ. ಪೂರ್ಣತ್ವಾತ್ ಭಗವಾನ್ ವಿಷ್ಣು, ಕೆಳಗಿಂದ ಹೋಗೋಣಂತ. ಪೂರ್ಣತ್ವಾತ್ ಭಗವಾನ್ ವಿಷ್ಣು ಅಶ್ವತತ್ವ ವಿನೋದಿತ. ಯಾಕೆ ಪೂರ್ಣವನ್ನಾಗ ಪೂರ್ಣ ಇದ್ದಾನೆ?
ಚಂದಾಗಿ ನಮಗ ಅವನ್ ತಿಳ್ಕೊಳ್ಳಿಕ್ಕೆ ಆಗಂಗಿಲ್ಲ ಅಂತಂದ್ರೆ ಅವ ಪೂರ್ಣ ಇದ್ದದ್ದಕ್ಕನ ನಮಗೆ ತಿಳ್ಕೊಳ್ಳಿಕ್ಕೆ ಆಗಂಗಿಲ್ಲ. ಯಾವ ವಸ್ತು ಪೂರ್ಣವಾಗಿರ್ತದೋ ಅದ್ರ ಬಗ್ಗೆ ನಾವು ಪೂರ್ಣ ತಿಳ್ಕೊಳ್ಳಿಕ್ ಚಾನ್ಸೇ ಇಲ್ಲ ಅಂತ ಒಂದು ನಿರ್ಧಾರ ಮಾಡಿಬಿಟ್ರಿ. ಈಗ ಅವ್ರು ಏನ್ ಇದನ್ನ ಮಾಡ್ಬಿಟ್ರ ಅವರು, ಏನ್ ನಿರ್ಧಾರ ಮಾಡಿದ್ರು ಅಂತಂತಂದ್ರೆ ಪೂರ್ಣವಾಗಿ ನಾವು ಅವನ್ ತಿಳ್ಲಿಕ್ ಸಾಧ್ಯ ಇಲ್ಲ. ಕಾರಣ ಅವ ಪೂರ್ಣ ಇದ್ದಾನ. ನೀವಿರ್ರಿ ಪೂರ್ಣವಾದ ವಸ್ತುವನ್ನು ತಿಳ್ಕೊಳ್ಳಿ ಚಾನ್ಸ್ ಇಲ್ಲ ಅಂತ ಬಹಳ ದೊಡ್ಡ ಬಹಳ ಕಷ್ಟದ ಅದು. ಆಯ್ತಾ? ಇನ್ನ ಅಂತಸ್ಥ ಸರ್ವ ಜೀವಾನಾಂ ಪೂರ್ಣತ್ವಾತ್ ಪುರುಷಾಭಿಧ ಸರ್ವ ಜೀವಾನಾಂ ಅಂತಸ್ಥಃ, ಎಲ್ಲ ಜೀವರೊಳಗಿದ್ದಾನ, ಪೂರ್ಣನಾದ್ರಿಂದ ಪುರುಷ ಅಂತ ಕರ್ಷೋತಾನ. ಸಮಃ ಸ ಸರ್ವರೂಪೇಶು ಸರ್ವಜೀವ ನಿಯಾಮಕಃ, ಅವ ಸರ್ವರೂಪಗಳಲ್ಲಿ ಸಮ ಆಗ್ಯಾನ, ಸರ್ವಜೀವರಿಗೂ ನಿಯಾಮಕನಾಗ್ಯಾನ. ಇತಿ ವಿದ್ಯಾತ್ ಪರಂ ವಿಷ್ಣು ಮುಚ್ಚತೆ ತೇನ ಸಂಸ್ಕೃತೇ, ಹಿಂಗ ಪರಮಾತ್ಮನ್ ತಿಳ್ಕೊಂಡ್ರೆ ಅದರಿಂದ ಸಂಸಾರದಿಂದ ಬಿಡುಗಡೆಯಾಗುತ್ತದೆ. ಸರಿ ಆತೇನ್ರಿ? ಮುಂದೆ ಹೋಗೋಣ. ಓಕೆ, ರೈಟ್. ಈಗ ಆಚಾರ್ಯರು ತಾವೆಲ್ಲೂ ಕೂಡ ಏನ್ ಮಾಡಿಲ್ಲ ಅಂದ್ರೆ ತಮ್ಮ ವಾಕ್ಯದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಿಲ್ರಿ. ಅದೇ ಶರೀರ ಪುರುಷ ಮತ್ತು ಇತ್ಯಾದಿಗಳೇನವ ನೋಡ್ರಿ, ಅದಕ್ಕ ಸ್ಪಷ್ಟವಾಗಿ ಸ್ವವಚನದಿಂದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ನಾವು ಹಿಂದೆ ಓದಿಕೊಂಡು ಬಂದ ವಾಯುದೇವರ ಸಂಹಿತೋಪಾಸನ, ಎಲ್ಲಾರು ಲಕ್ಷ್ಯ ಕೊಟ್ಟುಕೊಳ್ರಿ. ಏನ್ ಸಂಹಿತೋಪಾಸನ ಅಂತನ್ನೋದನ್ನ ಹೇಳಿದ್ರು ಮರ್ತೋಗ್ಯದ. ಅದಕ್ಕೆ ಮತ್ತೆ ಹೇಳಿಗತ್ತೀನಿ, ನಿಮಗಲ್ಲ, ನಾನು ನೆನಪು ಮಾಡ್ಕೊಳಿಕತ್ತೀನಿ, ಮೆಲಕ್ ಹಾಕೊಳಿಕತ್ತೀನಿ. ನಿಮಗ್ ಮರ್ತ ಹೋಗ್ಯದ ಅಂತ ಹೇಳಿದ್ರೆ ಆಮೇಲೆ ಘೋರ ಅಪರಾಧ ಆದೀತು ಎಲ್ಲಾದ್ರು. ಮತ್ತೆ ಅದಕ್ಕೆ ರಾತ್ರಿ ಸೂಕ್ತ ಹೇಳಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದೀತು. ಸ್ವಪ್ನದಾಗ ಬಂದು ಗೆಂದಿರಿ ಎಲ್ಲರದಿಹೋ. ಅದಕ್ಕೆ ಏನಾಯ್ತು ಅಂತಂದ್ರೆ ಪೂರ್ವವರ್ಣ, ಉತ್ತರವರ್ಣ ಮತ್ತು ಸಂಧಿ ಅಕ್ಷರಗಳು ಅಂತ ತಿಳ್ಕೊಂಡು ಹೇಳಿ ವಿಷಯವನ್ನ ಹೇಳ್ತಾ ಇತ್ತು. ಎಲ್ಲಾ ಕಡೆ ಹಿಂದೆ ರುದ್ರದೇವರ ತನಕ ಉಪಾಸನೆಯನ್ನು ಹೇಳಿದರು. ಅದಾದ ಮೇಲೆ ವಾಯುದೇವರು ಸಂಹಿತೋಪಾಸನೆಯನ್ನ ಹೇಗೆ ಮಾಡ್ತಾರೆ ಅಂದ್ರೆ, ಪೂರ್ವವರ್ಣದಲ್ಲಿ ಮೂಲ ರೂಪದ ನಾರಾಯಣನನ್ನು, ಉತ್ತರ ವರ್ಣದಲ್ಲಿ ಭಗವಂತನ ಅನಂತ ರೂಪಗಳು ಯಾವ್ದ್ಯಾವ್ದವನು ಎಲ್ಲವನ್ನ ತೆಗೆದುಕೊಳ್ಳ್ರಿ ಅಂತ ಹೇಳಿ ಮಧ್ಯದಲ್ಲಿ ಮಾತ್ರ ನಾಲ್ಕು ರೂಪಗಳ ಉಪಾಸನೆಯನ್ನು ಮಾಡ್ತಿದ್ದಾರೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ತಿಳಿದುಕೊಂಡು ಅವುಗಳನ್ನು ಹೇಳುವಾಗ ಆ ಉಪಾಸನೆಯಲ್ಲಿ ಸ್ವಾರಸ್ಯ ಹೆಂಗ್ ತೋರಿಸಿದ್ರು ಅಂದ್ರೆ, ಚತ್ವಾರ ಪುರುಷಾಹ ಇತಿ ಬಾಧ್ವಃ ಅಂತ ತಿಳ್ಕೊಂಡು ಹೇಳಿ ಶರೀರ ಪುರುಷ ಅಂತ ಕರೆಸಿಕೊಂಡು ರುದ್ರದೇವರ ಅಂತರ್ಯಾಮಿಯಾದವರು ಅನಿರುದ್ಧ, ಗೊತ್ತಾಯ್ತಾ? ಆಮೇಲೆ ಛಂದ ಪುರುಷ ಅಂತ ಕರೆಸಿಕೊಂಡಿರುವಂತಹ ಶೇಷದೇವರ ಅಂತರ್ಯಾಮಿಯಾಗಿರುವಂಥವ್ರು ವಾಸುದೇವ. ಆಮೇಲೆ ಗರುಡ ದೇವರಿಗೆ ವೇದ ಪುರುಷ ಅಂತ ಕರೆಸಿಕೋತಾರೆ, ಅವರ ಅಂತರ್ಯಾಮಿಯಾದವನು ಸಂಕರ್ಷಣ. ಮಹಾಪುರುಷ ಅಂತ ಕರೆಸಿಕೊಳ್ಳುವಂಥವ್ರು ಬ್ರಹ್ಮದೇವರು, ಅವರ ಅಂತರ್ಯಾಮಿಯಾದ ಪ್ರದ್ಯುಮ್ನ. ಇವರು ನಾಲ್ಕು ರೂಪಗಳು ಸಂಧ್ಯಕ್ಷರಕ್ಕೆ, ಪೂರ್ವವರ್ಣಕ್ಕೆ ಮೂಲರೂಪದ ನಾರಾಯಣ, ಸಂಧಿ ಅಕ್ಷರಕ್ಕೆ 4 ರೂಪಗಳು, ಉತ್ತರ ವರ್ಣಕ್ಕೆ ಉಳಿದ ಎಲ್ಲ ರೂಪಗಳು ಅನ್ನುವಂತಹ ಮಹಾಸಂಹಿತೋಪಾಸನೆಯನ್ನು ಮಾಡ್ತಾ ಇದ್ದಾರೆ ಅಂತ ಏನು ಹೇಳಿದ್ರೋ ಅದರ ವಿವರಣೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಹಿಂದೆ ಪ್ರಮಾಣಗಳನ್ನ ಕೊಟ್ಟಿದ್ದರೂ ಸ್ವವಾಕ್ಯದಿಂದ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಆಚಾರ್ಯರ ಶೈಲಿ ಏನದ ಅಂತಂದ್ರೆ, ಮೊದಲು ಪ್ರಮಾಣ ಕೊಟ್ಬಿಡೋದು, ಪ್ರಮಾಣ ತಗೊಂಡು ಹೋಗ್ರೇನು, ಪ್ರಮಾಣ ತಗೊಂಡು ಹೋಗ್ತಾರೆ. ಅದ ಆದ ಮೇಲೆ ಸ್ವವಾಕ್ಯದಿಂದ ವ್ಯಾಖ್ಯಾನವನ್ನು ಮಾಡಿ ಪ್ರಾರಂಭ ಮಾಡ್ತಾರೆ. ತಿಳಿತಾ? ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳ್ರಿ. ಶರೀರ ಪುರುಷಾದೀನಾಂ ಪ್ರಾಪ್ಯತ್ವಾತ್ ತದುಪಾಸ್ಯತ್ವಾತ್ ತೇಷಾಂ ನಿಯಾಮಕತ್ವೇನ ತೇಭ್ಯೋಪಿ ಉತ್ತಮತ್ವೇನ ತೇಷು ಸ್ಥಿತತ್ವಾಚ ಸಾರ ಇತ್ಯುಚ್ಯತೆ ಭಗವಾನ್. ಬಹಳ ಚಂದದ್ರಿ. ಎಷ್ಟು ಚಂದದ ಅಂದ್ರೆ ಅಲ್ಲಿ ಸಾರ ಸಾರ ಅಂತ ಶಬ್ದ ಬಂದದ. ಅಲ್ಲಿ 261ನೇ ಪುಟದಲ್ಲಿ ಹೇಳುವಾಗ ಚತ್ವಾರ ಪುರುಷ ಬಾಧ್ವಃ ಅಂತ ಉಪನಿಷತ್ ಹೇಳಿ, ತಸ್ಯ ಯೋಯಂ ಅಶರೀರ ಪ್ರಜ್ಞಾತ್ಮಃ ಸಹ ರಸಃ, ಸಾರ ಅಲ್ಲ ರಸಃ ಅಂತ ಬಂದದ. ಸಿಕ್ಕಿದೆಯಾ? ಕೆಳಗಡೆಗೆ ಚತ್ವಾರ ಪುರುಷ ಬಾಧ್ವಃ ಅಂತದ. ಅಲ್ಲಿ 2 ಸಾಲ ಬಿಟ್ಟ ಮೇಲೆ ತಸ್ಯ ಯೋಯಂ ಅಶರೀರ ಪ್ರಜ್ಞಾತ್ಮ ರಸಃ ಅಂತ ಬಂದದ. ಅದಕ್ಕೆ ಆಚಾರ್ಯರು ರಸಃ ಅಂದ್ರೆ ಸಾರ ಅಂತ ಅರ್ಥ ಅಂತ ತಿಳಿಸ್ತಾರೆ. 270ನೇ ಪುಟ ತಗೊಳ್ರಿ. ಶರೀರ ಪುರುಷಾದೀನಾಂ, ಆ ಶರೀರ ಪುರುಷ, ಛಂದ ಪುರುಷ, ವೇದ ಪುರುಷ, ಮಹಾಪುರುಷ ಇವರಿಂದ ಪ್ರಾಪ್ಯತ್ವಾತ್ ಹೊಂದಲ್ಪಡಬೇಕು, ಮತ್ತು ತದುಪಾಸ್ಯತ್ವಾತ್ ಅವರಿಂದ ಉಪಾಸಿಸಲ್ಪಡಬೇಕು, ತೇಷಾಂ ನಿಯಾಮಕತ್ವೇನ ಅವರಿಗೆ ನಿಯಾಮಕನು ಆಗಿದ್ದರಿಂದಾಗಿ, ತೇಭ್ಯ ಉತ್ತಮತ್ವೇನ ಅವರಿಗಿಂತಲೂ ಉತ್ತಮನಾದದ್ದರಿಂದ, ತೇಷು ಸ್ಥಿತತ್ವಾಚ್ಚ ಅವರಲ್ಲಿ ನಿಂತಿದ್ದರಿಂದ, ತೇಷಾಂ ಸಾರಃ ಇತ್ಯುಚ್ಯತೆ ಭಗವಾನ್ ಅವರಿಂದ ಅವರ ಸಾರ ಅಂತ ಕರೆಸಿಕೊಳ್ತಾನ. ರುದ್ರದೇವರು ಶರೀರಾಭಿಮಾನಿಗಳು. ಆ ಶರೀರಾಭಿಮಾನಿಗಳಾದ ರುದ್ರದೇವರ ದೇಹದಲ್ಲಿದ್ದ ಆತ್ಮ ರಸ ಅಂತ. ರಸ ಅಂದ್ರೆ ರಸಸಾರೋ ವರಶ್ರೇಷ್ಠಾ ಸರ್ವೇ ಪರ್ಯಾಯವಾಚಕಾಹ ಅಂತ ತಿಳ್ಕೊಂಡು ರಸ, ಸಾರ, ಶ್ರೇಷ್ಠ ಇವೆಲ್ಲವೂ ಪರ್ಯಾಯ ಶಬ್ದಗಳು. ಇನ್ಮೇಲೆ ರಸ ಅಂತ ಅನ್ನೋ ಶಬ್ದದಿಂದ ಸಾರವನ್ನು ಹೇಳಿರ್ತಾರೆ. ಸಾರ ಅಂದ್ರೆ ರಸ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅದ್ ಹೆಂಗ್ ಶ್ರೇಷ್ಠ ಆದ ಭಗವಂತ ಅಂತ ಕೇಳಿದ್ರೆ, ಈ ದೇವತೆಗಳೆಲ್ಲರೂ ಅವನನ್ನೇ ಹೊಂದಬೇಕು. ಅವನನ್ನು ಹೊಂದಬೇಕು ಅಂದ್ರೆ ಬೇರೆ ದಾರಿ ಇಲ್ಲ, ಆಲ್ಟರ್ನೇಟ್, ನೋ ಆಲ್ಟರ್ನೇಟ್. ಆಮೇಲೆ
ತದುಪಾಸ್ಯತ್ವಾತ್ ಆ ದೇವತೆಗಳಿಂದ ಉಪಾಸ್ಯನಾಗಿದ್ದಾನ. ಮೂರನೇದ್ದು ಅವರಿಗೆ ನಿಯಾಮಕನಾಗಿದ್ದಾನ ಅಂದಮೇಲೆ ಅವರಿಗಿಂತ ಶ್ರೇಷ್ಠನಾದ, ಅದಕ್ಕೆ ರಸಃ ಅಂತ ಕರಿತೀವಿ. ಬರ್ರಿ ಮುಂದೆ ಹೋಗೋಣಂತ ಶ್ರೀರಚರ. ಯದೀಂ ಏವ ಅಲಕಂ ಅರಕಂ ಅಂತದ, ಅಲ್ಲೇನದ ಅಲ್ಲಿ ಹಿಂಗ್ ಯಾರು ಮತ್ತ ಅಯೋಗ್ಯರಿಗೆ ಉಪದೇಶವನ್ನ ಮಾಡ್ತಾರೋ ಅಂತದ ನೋಡ್ರಿ. ಅಲ್ಲಿ ಯದಿ ಈಂ ಶೃಣೋತಿ ಅಲಕಂ ಶೃಣೋತಿ ಶ್ರುತಂಚ ನರಕಾವಹಂಚ ಅಂತಂದಾರ. ಅಂದ್ರೆ ಅಯೋಗ್ಯರಿಗೆ ಉಪದೇಶವನ್ನ ಮಾಡುವುದು ಇದು ಬಹಳ ಡೇಂಜರು ಅಂತ ಹೇಳಿದ್ವಿ ನಾವು ಹಿಂದಕ್ಕೆ ಹೇಳೋ ಕಾಲಕ್ಕ. ಹ್ಮ್ 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 ಸರಿ. ಹ್ಮ್ 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 ಎಲ್ಲಿ ಹೋತಪ್ಪ ಇದು? 264ನೇ ಪುಟದಲ್ಲಿ ಯದೀಂ ಶೃಣೋತಿ ಅಲಕಂ ಶೃಣೋತಿ ನಹಿ ಪ್ರವೇದಸ್ಯ ಸುಕೃತಸ್ಯ ಪಂಥಾಂ ಅಂತ ಮಂತ್ರ ತಳಗಡೆಗೆ. ಅದು ಯದೀಂ ಶೃಣೋತಿ ಅನ್ನೋ ವಾಕ್ಯಕ್ಕೆ ಅರ್ಥ ಬರ್ಲಿಕ್ಕತ್ತಾರ. ಯದೀಂ ಏವ ಅಲಕಂ, ಏನೇ ಶ್ರವಣ ಮಾಡಿದರೂ ಕೂಡ ಅದೆಲ್ಲ ಏನಾಗ್ತದ? ಅಲಕ ಆಗ್ತದ, ಅಂದ್ರೆ ದುಃಖಕ್ಕೆ ಕಾರಣ ಆಗ್ತದೆ. ಅಲ್ರಿ ಅಲಕ ಅನ್ನೋ ಶಬ್ದಕ್ಕೆ ದುಃಖ ಅಂತ ಹೆಂಗ್ ಬರ್ಬೇಕು ಅಂದ್ರೆ ಅಲಕಂ ಅರಕಂ ಅಂತ ಅರ್ಥ. ಅಲಕ ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಬರೋದು ಶ್ರೀಮದಾಚಾರ್ಯರು? ಅಲಕ ಅಂತ. ರಲಯೋರಭೇದ, ರಲಗಳನ್ನ ಜಾಗ ಬದ್ಲಿ ಮಾಡಿ ಹೇಳಿಕ್ ಬರ್ತದ ಅದಕ್ಕ. ಇನ್ನ ಯತ್ಕಿಂಚಿತ್ ಶೃಣೋತಿ, ಒಂದು ವೇಳೆ ಏನಾದರೂ ಕೇಳ್ತಾನ, ತತ್ಸರ್ವಂ ಅರತಿ ರೂಪ ಅಂಧತಮ ಪ್ರಾಪ್ತಿ ಕಾರಣಮೇವ ತಸ್ಯ ಭವತಿ, ಅಂಧಂತಮಸ್ಸಿನ ಪ್ರಾಪ್ತಿಗೇ ಕಾರಣವಾಗ್ತದ ಅವನಿಗೆ. ತತ್ರ ಹಿ ಸರ್ವರತ್ಯಾಭಾವ ರತಿ ವಿರುದ್ಧ ದುಃಖಂಚ ಪೂರ್ಣಂ, ಅಂಧಂತಮಸ್ಸಿನಲ್ಲೇನೆ ಯಾವ ಸುಖವೂ ಇಲ್ಲ, ಆಮೇಲೆ ಸುಖಕ್ಕೆ ವಿರುದ್ಧವಾದ ದುಃಖವೂ ಪೂರ್ಣವಾಗಿ ಅದ. ಅಂದ್ರೆ ಅಲಕ ಆ ಮಂತ್ರದಲ್ಲಿ ಬಂದದ್ದು ಯದೀಂ ಶೃಣೋತಿ ಅಲಕಂ, ಅಯೋಗ್ಯರ ಮುಖದಿಂದ ಕೇಳಿದ್ರೆ ಅಥವಾ ಅಯೋಗ್ಯರಿಗೆ ಉಪದೇಶ ಮಾಡಿದ್ರೆ ಅದರಿಂದ ಬರುವಂತಹದ್ದೇನಿವನಿಗೆ ದುಃಖ ಅಂತ ಹೇಳಿದ್ರು. ಅಲ್ಲಿ ದುಃಖ ಅನ್ನೋ ಶಬ್ದ ಎಲ್ಲದ ಅಂದ್ರೆ ಅಲಕ ಅಂತ. ಅಲಕ ಅಂದ್ರೆ ಏನು ಅಂದ್ರೆ ಅರಕ. ಅರಕ ಅಂದ್ರೆ ಅರ್ಥ ಏನು ಅಂದ್ರೆ ರತಿ ವಿರುದ್ಧವಾದದ್ದು ದುಃಖ. ರತಿ ಅಂದ್ರೆ ಸುಖ, ಸುಖಕ್ಕೆ ವಿರುದ್ಧವಾದದ್ದು ದುಃಖ, ಅದಕ್ಕೆ ಆ ದುಃಖ ಬರ್ತದ. ಇನ್ನ ಅಲ್ರಿ ಪರಸ್ಮೈ ಶಂಸನ ಮಾತ್ರ ತಡಿತೇವಿತ್ಯತಃ ಪ್ರಸ್ತುತಃ ಚತುರ್ಥತ್ಯಾಗಿ ತಸ್ಯ ವಾಚ್ಯಪಿ ಭಾಗೋ ಅಸ್ತಿ. ಪರಸ್ಮೈ ಶಂಸನ ಮಾತ್ರಾತ್, ಅಯೋಗ್ಯರಿಗೆ ಉಪದೇಶ ಮಾಡುವುದರಿಂದ ಅರತಿರೇವ, ದುಃಖವೇ ಅದ. ಇತ್ಯತಃ ಹಿಂಗಿದ್ರಿಂದ ಪ್ರಸ್ತುತೆ ಚತುರ್ಥ ತ್ಯಾಗೆ, 4ನೇ ತ್ಯಾಗದಲ್ಲಿ ನ ತಸ್ಯ ವಾಚ್ಯಪಿ ಭಾಗೋ ಅಸ್ತಿ, ಅವ ಮತ್ತ ಪಾಠ ಹೇಳಿದ್ರಿಂದ ಪುಣ್ಯವೂ ಇಲ್ಲ ಅಂತ ಹೇಳಿಕತ್ತಾರ. ಅಂದ್ರೆ ಬರೇ ಹೇಳಿದ್ದಕ್ಕೆ ದುಃಖ ಆಗ್ತದಂತಲ್ಲ, ಪುಣ್ಯನ ಬರಬೇಕು ಬೇಡೋ, ಪುಣ್ಯನೂ ಬರುವುದಿಲ್ಲ ಅಂತ ತಿಳಿಸಿಕೊಟ್ಟಿದ್ದ. ನಹಿ ಪ್ರವೇದ ಸುಕೃತಸ್ಯ ಪಂಥಾಮಿತಿ ದೋಷದ್ವಯಮೇವ ಇತ್ಯವಧಾರಯತಿ, ಅವ ಮಾಡಿದ ಪುಣ್ಯಗಳಿಗೂ ಫಲ ಇಲ್ಲ, ಪಾಠ ಹೇಳಿದ್ದಕ್ಕೂ ಫಲ ಇಲ್ಲ ಅಂತ ಎರಡು ಹೇಳ್ಯಾರ. ಇನ್ನ ನತಸ್ಯ ಅನುಕ್ತೋ ಭಾಗೋ ಅಸ್ತಿ ನವೇದ ಸುಕೃತಸ್ಯ ಪಂಥಾನಮಿತ್ಯೇತದ್ ಉಕ್ತಂ ಭವತಿ ಇತಿ, ಗುರುಮುಖೇನ ತಾನು ಕಲ್ತಿದ್ರೊಳಗೂ ಇಲ್ಲ, ತಾನು ಪುಣ್ಯ ಮಾಡಿದ್ರೊಳಗೂ ಇಲ್ಲ. ಇನ್ನ ಅಲಕಂ ಶೃಣೋತಿ ಇತಿ ತ್ಯಾಗದ್ವಯಸ್ಯ ಮುಖ್ಯತಃ, ಅಲ್ರಿ ಅಂಧನ್ ತಮಸ್ಸಿಗೆ ಹೋಗ್ತಾನ ಎಂಬುದು ಬರೇ ಪಾಪ ಅಯೋಗ್ಯರಿಗೆ ಉಪದೇಶ ಮಾಡಿದ್ದಕ್ಕೆ ಅಂಧನ್ ತಮಸ್ಸಿಗೆ ಕಳಿಸ್ಬಿಟ್ರಲ್ಲ ನೀವು ಅಂದ್ರೆ ಹಂಗಲ್ಲೋಪಿ. ನೋಡಲ್ಲಿ ತ್ಯಾಗದ್ವಯಸ್ಯ ಮುಖ್ಯತಃ, ಅದು ಭಗವಂತನ ವಿಷಯದಲ್ಲಿ ತಪ್ಪು ತಿಳ್ಕೊಂಡವರಿಗೆ, ಲಕ್ಷ್ಮೀ ಬ್ರಹ್ಮಾದಿಗಳ ತಾರತಮ್ಯವನ್ನು ತಿಳಿಯದೇ ಇದ್ದವರಿಗೆ ಅಂಧನ್ ತಮಸ್ಸು, ಮತ್ತು ಉಳಿದವರಿಗೆ ತೃತೀಯಸ್ಯಾಪಿ ನರಕಂ ಶೃಣೋತಿ ಇತಿ ಕಿಂಚಿತ್ ಭವತಿ, ನರಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗಂಗಿಲ್ಲ, ಮತ್ ಹುಟ್ಟಿ ಬರ್ತಾನೆ. ಇವೆಲ್ಲ ಈ ಅಯೋಗ್ಯರಿಗೆ ಉಪದೇಶ ಮಾಡಿದ್ದಕ್ಕೆ ಅಂತ ತಿಳಿಸಿಕತ್ತಾಳ. ತೌ ಯದಾ ಅಸ್ಮಃ ತೃತೀಯಸ್ಯಾಪಿ ನರಕಂ ಶೃಣೋತಿ ಇತಿ ಕಿಂಚಿತ್ ಭವತಿ, ಇದಿಷ್ಟು ಮುಗಿಸಿದ್ರು. ಅಲ್ಲೇನ್ ಹೇಳಬೇಕಾಗಿತ್ತು ಭಾಷ್ಯ ಪ್ರಮಾಣ ಕೊಟ್ಟು ಅದಕ್ಕೆಲ್ಲ ವಿವರಣೆ ಕೊಟ್ಬಿಟ್ರಿ. ಇನ್ನು ಮುಂದೆ ತೌ ಯದಾ ಅಸ್ಮಾತ್ ಶರೀರಾತ್ ವಿಹೀಯೇತೆ ತದೈವ ಏತಾನಿ ನಿಮಿತ್ತಾನಿ ಪಶ್ಯಂತಿ ಇತಿ ನಿಯಮಃ, ನಚ ತದಾ ಪಶ್ಯತ್ತೇವೇತಿ. ಬಹಳ ಸೂಕ್ಷ್ಮ. ಯಾವಾಗ್ಲೂ ಎಲ್ಲಾರ್ಗೂ ಹಿಂಗ ಕಂಡೇ ಕಾಣ್ತಾವ ಅಂತೇನಿಲ್ಲ ಅಂತ ತೆಗೆದ್ಬಿಟ್ರು ಶ್ರೀಮದಾಚಾರ್ಯ. ಮತ್ತೆ ಏನ್ ಕಂಡೇ ಕಾಣ್ತಾವ? ದುರ್ನಿಮಿತ್ತಗಳು, ಮರಣ ಸೂಚನೆಗಳು, ಸ್ವಪ್ನಗಳು, ಇವು ಎಲ್ಲಾರಿಗೂ ಕಂಡೇ ಕಾಣಿಸ್ತಾವ ಅಂತ ತಿಳ್ಕೊಳ್ಳಿಕ್ ಹೋಗ್ಬ್ಯಾಡ್ರಿ. ಅಲ್ಲಲ್ಲ, ಅಂದ್ರೆ ಯಾವಾಗ ಶರೀರದಿಂದ ಹೊರಗೆ ಹೋಗ್ತಾರ ಆಗ ಅರಿಷ್ಟಗಳನ್ನು ಕಾಣ್ತಾನ ಅಂತ ನಿಯಮ ಹೊರತಾಗಿ ಎಲ್ಲಾ ಅರಿಷ್ಟಗಳನ್ನು ತಪ್ಪದೇ ಕಾಣ್ತಾನ ಅಂತ ಏನ್ ನಿಯಮ ಇಲ್ಲ. ಗೊತ್ತಾಗುದಿಲ್ಲ. ಹಂಗ ತಿಳ್ಕೊಬೇಡ್ರಿ, ನಮಗ್ ಕಾಣಿಸಿಲ್ಲ ಅದನ್ನ ತಿಳ್ಕೊಬೇಡ್ರಿ. ಅದಕ್ಕೆ ಅವ್ರು ಹೋಗೋ ಹೊತ್ಕೊಳಗೆ ಇಷ್ಟ ನಿಯಮ ಹೆಂಗದ ಅಂದ್ರ, ಅವ್ರು ಹೋಗೋ ಕಾಲಕ್ಕ ಈ ದುರ್ನಿಮಿತ್ತಗಳಾಗ್ತಾವ ಅಂಬೋಲ್ ನಿಯಮದ ಹೊರತಾಗಿ ನೀವು ಕಂಡೇ ಕಾಣ್ತೀರಿ ಎಂಬೋಲ್ ನಮ್ಗೆ ಗೊತ್ತಿಲ್ಲ. ಹಂಗ ಹಾರಿಸ್ಬೋದು, ಏನ್ ಸಮಸ್ಯೆ ಇಲ್ಲ. ಆದ್ದರಿಂದ
ನೋಡ್ರಿ, ಯದಾ ಅಸ್ಮಾತ್ ಶರೀರಾತ್ ವಿಹೀಯೇತೆ, ಆ ಪ್ರದ್ಯುಮ್ನ ಅನಿರುದ್ಧ ರೂಪಗಳು ಯಾವಾಗ ಈ ಶರೀರದಿಂದ ಹೊರಗೊಳ್ಳುತ್ತಾವೋ ತದೈವ ಏತಾನಿ ನಿಮಿತ್ತಾನಿ ಪಶ್ಯಂತಿ ಇತಿ ನಿಯಮ, ಆವಾಗಲೇ ಈ ಅರಿಷ್ಟಗಳನ್ನು ಕಾಣ್ತಾನ ಅಂತ ಅರ್ಥವೇ ಹೊರತಾಗಿ ಇವ ಕಾಣದೇ ಕಾಣ್ತಾನ ಅಂತೇನಿಲ್ಲ, ಅರಿಷ್ಟಗಳನ್ನು ತಪ್ಪದೇ ಕಾಣ್ತಾನ ನೀನಿಲ್ಲ. ಮುಂದೆ ಇಲ್ಲಿ ಒಂದ್ ಮಂತ್ರ, ಆ ಮಂತ್ರ ಬಂದಿತ್ತು ಹಿಂದಕ್ಕೆ, ಅಲ್ಲಿ ಭಗವಂತನಿಗೆ ವಾಸರ ಅಂತ ಒಂದು ಶಬ್ದ ಬಂತು. ಅದು ವಾಸರ ಅನ್ನೋ ಶಬ್ದಕ್ಕೆ ಬೃಹಸ್ಪತಿ ವಾಸರ, ಸೋಮವಾಸರ ಅಂತ ಹಿಂಗೆಲ್ಲ ಅರ್ಥ ಮಾಡ್ಕೋಬೇಡ್ರಿ. ಮತ್ತೆ ಆದಿತ್ ಪ್ರತ್ನಸ್ಯ ರೇತಸೋ ಜ್ಯೋತಿಷ್ ಪಶ್ಯಂತಿ ವಾಸರಂ ಪರೋ ಯದಿಧ್ಯತೆ ದಿವಾ ಅಂತ ಮಂತ್ರ. ಅದರಲ್ಲಿ ವಾಸರ ಅಂದ್ರೆ ಏನು ಅಂದ್ರೆ ಪರಮಾತ್ಮನ ಹೆಸರದು. ಹೆಂಗ ವಾಸೇನ ರಮಯತಿ ಇತಿ ವಾಸರಃ ವಿಷ್ಣು ಜ್ಯೋತಿ, ಅವನು ವಾಸ ಮಾಡುವ ಮೂಲಕವಾಗಿ ನಮಗೆ ಸಂತೋಷವನ್ನು ಕೊಡ್ತಾನೆ. ಅದರಿಂದ ದೇವರಿಗೆ ಏನ್ ಕರೆದಾರ? ವಾಸರ ಅಂತ ಕರೆದಾರ. ಜ್ಯೋತಿ ಅಂದ್ರೆ ಪ್ರಕಾಶಮಯನಾದವನು. ಇನ್ನ ಬೆಳಗ್ಗೆ ಹೇಳಿದ್ವಿ, ಯಾವ ಲೋಕಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಮುಟ್ಟಿಸ್ಬೇಕು ಅಂತ ಕೇಳಿದ್ರೆ, ಎಲ್ಲಿ ಬ್ರಹ್ಮದೇವರು ಮತ್ತೆ ಸೋಮಯಾಗವನ್ನ ಮಾಡ್ಕೊಂಡು ಕೂತಿರ್ತಾರೋ, ಮಂತ್ರ ಹೇಳ್ತಿರ್ತಾರೋ ಅಲ್ಲಿ ಅಂತ ಹೇಳಿದ್ವಿ. ಅದಕ್ಕೆ ಸ್ಕಂದ ಪುರಾಣದ ವಾಕ್ಯವನ್ನು ಕೊಡ್ಲಿಕ್ಕೆತ್ತಾರೆ. ಯತ್ರ ಬ್ರಹ್ಮ ವೇದವಾಕ್ಯಂ ವ್ಯಾಚಕ್ಷಾಣ, ಯಾವ ಲೋಕದಲ್ಲಿ ಬ್ರಹ್ಮದೇವರು ವೇದವಾಕ್ಯಗಳನ್ನು ವ್ಯಾಖ್ಯಾನ ಮಾಡ್ತಾ, ಮಖೈಹಿ ಯಜನ್ ಹೋಮಗಳನ್ನ ಮಾಡ್ತಾ, ಸೋಮೇನ ಚ ಸುತೇನ ಈಶಮಾಸ್ತೆ ಸೋಮರಸವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೋ, ಲೋಕೆ ಹರಿರ್ಹಿ ಸಹ, ಅದು ಹರಿಲೋಕ ಮೋಕ್ಷ ಅಂತ ಕರೆಸಿಕೊಳ್ಳುತ್ತದೆ. ಅಲ್ಲಿ ಕರ್ಕೊಂಡು ಹೋಗ್ರಿ ನಮ್ಮನ್ನ. ಇನ್ನ ಗ್ರಾವಣ ಸೋಮ ವಿಷಯೇ ಸೋಮೇನ ಇಷ್ಟ್ವಾ ಮಹೀಯತೆ ತೇನೈವ ವಿಷ್ಣು ಪ್ರೀತ್ಯ ಸ್ವಸ್ಯ ಆನಂದಂ ಜನಯನ್. ಗ್ರಾವಣ ಕಲ್ಲಿನಿಂದ, ಸೋಮ ವಿಷಯೇ ಆ ಸೋಮಲತೆಯನ್ನು ತೆಗೆದುಕೊಂಡು, ಸೋಮೇನ ಇಷ್ಟ್ವ, ಸೋಮೇನ ಇಷ್ಟ್ವ ಅಂದ್ರೆ ಅರ್ಥದಕ್ಕ ಸೋಮರಸದಿಂದಲೇ ಭಗವಂತನ ಒಲುಮೆಯನ್ನ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡು, ಸ್ವಸ್ಯ ಆನಂದಂ ಜನಯನ್ ಸ್ವರೂಪಭೂತವಾದ ಆನಂದವನ್ನ ವ್ಯಕ್ತ ಮಾಡಿಕೊಳ್ಳುತ್ತಾ ಅಂತ ಅರ್ಥ. ಅದಕ್ಕೆ ಸ್ವರ ಆನಂದ ರೂಪೋ ವಿಷ್ಣು. ಮುಂದಿಂದು ಸ್ವಹ ಅನ್ನೋ ಶಬ್ದಕ್ಕೆ ಆನಂದ ರೂಪನಾದ ಪರಮಾತ್ಮ ಅವ ಎಲ್ಲಿದ್ದಾನ ಆ ಲೋಕ ಅಂತ ಅರ್ಥ. ಇನ್ನು ದಿವೋ ದೇವ್ಯ ಅವರೋಧನಂ ತಸ್ಯಾಹ ಪರಿವಾರಭೂತ ಸರ್ವದೇವ್ಯ. ಭಾರಿ ಆಶ್ಚರ್ಯ, ಅಲ್ಲಿ ದಿವೋ ದೇವ್ಯಾಹ ಅವರೋಧನಂ ಅಂತ ಒಂದು ಶಬ್ದ ಬಂದದ. ಅಂದ್ರೆ ವೈಕುಂಠದಲ್ಲಿ ಭಾರತೀ ದೇವಿಯರ ಪರಿವಾರದ ದೇವತೆಗಳಿದ್ದಾರೆ. ಅದಕ್ಕೆ ಹೇಳಿದ್ರು ಅವರೋಧನ ಅನ್ನೋ ಶಬ್ದಕ್ಕೆ ಪರಿವಾರಭೂತಾಹ ಸರ್ವದೇವ್ಯ ಅಂತ ಅರ್ಥ. ಅವರೋಧನ ಶಬ್ದಕ್ಕೆ ದಿವೋ ದೇವ್ಯಾಹ ಅವರೋಧನಂ ಅಂದ್ರೆ ಸರಸ್ವತೀ ದೇವಿಯ ಅಥವಾ ಭಾರತೀ ದೇವಿಯ ಪರಿವಾರಭೂತ ದೇವತೆಗಳಿದ್ದಾರೆ. ದೇವ್ರನಾಮ ವಾಯುಪತ್ನಿ. ಭಾರಿ ಆಶ್ಚರ್ಯ, ದೇವ್ರನಾಮ ವಾಯುಪತ್ನಿ. ದೇವ್ಹು ಅಂತ ಯಾರಿಗೆ ಕರೀತಾರ ಅಂದ್ರೆ ದೇವ್ರನ ವಾಯುಪತ್ನಿ. ದೇವ್ಹು ಅಂತ ಹೆಸರಿರೋದು ಯಾರಿಗಪ್ಪ ಅಂದ್ರೆ ವಾಯುದೇವರ ಪತ್ನಿ ಆಗಿರುವಂಥವಳಿಗೆ ದೇವ್ಹು ಅಂತ ಹೆಸರು. ಅಜನಯ ಮರುತಃ ವಕ್ಷಣಾಭ್ಯ ದಿವ ಆವಕ್ಷಣಾಭ್ಯ ಇತ್ಯಾದೇಹಿ. ಅದೇಂಗ್ ಗೊತ್ತಾತು ಅಂತ ಕೇಳಿದ್ರೆ ಅದಕ್ಕೊಂದು ಮಂತ್ರ ಉದಾಹರಣೆ ಮಾಡ್ತಾ ಇದ್ದಾರೆ. ಏನಂತ? ಸರಸ್ವತಿ ಏನ್ ಹಂಗಂದ್ರೆ ಒಂದು ನಿಮಿಷ, ಇದು ಭಗವಂತನ ಕುರಿತು ಪ್ರಾರ್ಥನೆ ಮಾಡುವ ಒಂದು ಮಂತ್ರ. ಏನಂತಾರೆ? ಅಜನಯ ಮರುತಃ ವಕ್ಷಣಾಭ್ಯೋ ದಿವಃ ಆವಕ್ಷಣಾಭ್ಯ ಇತ್ಯಾದೇಹೇ. ಹೇ ಭಗವಂತನೇ, ಮರುತಃ ಅನೇಕ ವಾಯುದೇವರು, ಹಿಂದಿನ ಅನೇಕ ಕಲ್ಪಗಳಲ್ಲಿ ಆಗಿ ಹೋದ ವಾಯುದೇವರು, ಮುಂದೆ ಬರುವ ಅನೇಕ ವಾಯುದೇವರುಗಳನ್ನು ನೀನು ಸೃಷ್ಟಿ ಮಾಡುತ್ತೀಯ. ಮತ್ತು ಆವಕ್ಷಣಾಭ್ಯ ದಿವಃ, ಹಿಂದೆ ಮುಂದೆ ಆಗಿ ಹೋಗುವಂತಹ ಆ ಮರುತನ ಹೆಂಡತಿಯಾದ ದಿವವನ್ನು ಸೃಷ್ಟಿ ಮಾಡ್ತೀಯ ಅಂತದ ಮಂತ್ರದಲ್ಲಿ. ಆಮೇಲೆ ಯಾರ ಆಗ್ಬೇಕಿ? ಭಾರತೀನ ಆಗ್ಬೇಕಲ್ಲ. ಯಾಕಂದ್ರ ಮೊದಲಿಗೆ ವಾಯುದೇವರನ್ನ ಹೇಳಿ ತದುತ್ತರದಲ್ಲಿ ದಿವಹ ಅನ್ನೋ ಶಬ್ದದಿಂದ ಅವಳ ಪತ್ನಿಯನ್ನು ಹೇಳ್ತಾ ಇದ್ದುದರಿಂದ ಭಾರತೀ ದೇವಿಗೆ ದಿವಹ ಅನ್ನೋ ಹೆಸರು ಬರ್ತದ. ಯಹ್ವತೀಹಿ ಸ್ಯಂಧಮಾನಾಹ ಮಂತ್ರದಲ್ಲಿ ಹರಿಯುವ ನದಿಗಳವ ಅಂತ ಬಂದದಲ್ಲಿ. ಅದು ಯಹ್ವತೀಹಿ ಅನ್ನೋದ್ರ ಮುಂದೆ ಈಸಿಕೊಲ್ಟ್ ಹಾಕೊಟ್ರೆ ಸ್ಯಂಧಮಾನಾಹ ಅಂತ ಆಗ್ಬಿಡ್ತದೆ. ಆ ವೈಕುಂಠದಲ್ಲಿ ಹರಿಯುವಂತಹ ಗಂಗಾ ನದಿಗಳವ. ಮುಂದ ಸರ್ವಚೇಷ್ಟ ಜಗತ್ ಪ್ರಾಣ ಮಾಮಾದಾಯ ಪರಿಸ್ರವ ಯತ್ರಾಸೋ ಭಗವಾನ್ ವಿಷ್ಣು ತ್ವಮಿಮೋಕ್ಷ ಪ್ರದಸ್ಸದ. ಸರ್ವೇಷ್ಟದ ಎಲ್ಲರಿಗೂ ಇಷ್ಟವನ್ನು ಉಂಟು ಮಾಡುವ ಜಗತ್ ಪ್ರಾಣನಾದ ಪರಮಾತ್ಮ ವಾಯುದೇವರೇ ಮಾಮಾದಾಯ ನನ್ ಕರ್ಕೊಂಡು ಪರಿಸ್ರವ. ಹೋಗ್ರಿ, ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಯತ್ರ ಎಲ್ಲಿ ಅಸೋ ಭಗವಾನ್ ವಿಷ್ಣು ಈ ಭಗವಂತನಿದ್ದಾನೋ ಅಲ್ರಿ ನೋಡ್ರಿ ಈಗೇನಾಯ್ತು ಅಂದ್ರೆ ವಾಯುದೇವರು ಮೋಕ್ಷ ಕೊಡೋದು, ವಾಯುದೇವರು ಮೋಕ್ಷ ಕೊಡೋದು ಅಂದ್ರೆ ಅರ್ಥ ಏನು ಅಂತಂದ್ರೆ ತ್ವಮ್ಮಿ ಮೋಕ್ಷ ಪ್ರದಸ್ಸದ.
ಭಗವಂತನೆಲ್ಲಿದ್ದಾನೋ ಆ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಮುಟ್ಸೋದನ್ನೇ ವಾಯುದೇವರು ಮೋಕ್ಷ ಕೊಡೋದು ಅನ್ನೋ ಶಬ್ದದ ಅರ್ಥ ಮಾಡಿದ್ದಾರೆ. ಬ್ಯಾರೆ ಅಲ್ಲ. ವಾಯುದೇವರು ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ಮೋಕ್ಷ ಕೊಡ್ತಾರ ಅಂತಂದ್ರೆ ಏನು, ಭಗವಂತನೆಲ್ಲಿದ್ದಾನೋ ಅಲ್ಲಿ ಕರ್ಕೊಂಡು ಹೋಗಿ ಮುಟ್ಟಿಸ್ತಾರ. ಇನ್ನ ವಾಯುದೇವರಿಗೆ ಇಂದು ಅಂತ ಹೆಸರು ಯಾಕಂದ್ರ ಇಂದುರಿಷ್ಟಪ್ರದತ್ವಾದ್ಯೋ ವಾಯುರಾದಾಯ ಗಚ್ಚತಿ. ಇಂದು ಇಷ್ಟಪ್ರದನಾಗಿದ್ದರಿಂದ ಯಹ ವಾಯು ವಾಯುದೇವರಿದ್ದಾರೋ ಆದಾಯ ಗಚ್ಚತಿ ಕರ್ಕೊಂಡು ಹೋಗಿ ಬಿಡ್ತಾರಂತ. ಬಹಳ ವಿಚಿತ್ರ ತಿಳಿತಾ. ಆಮೇಲೆ ಇಂದ್ರ ನಾಮ್ನ ಕೇಶವಸ್ಯ ಸಮೀಪಂ ಮುಕ್ತ ಮಂಜಸ. ಇಂದ್ರ ಎಂಬ ಹೆಸರಿನ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಯಾರನ್ನ? ಮುಕ್ತಂ ಮುಕ್ತನನ್ನು. ಚೆನ್ನಾಗಿ ಅಂಜಸ ನಿಯಮೇನ ತಪ್ಪದೆ. ಇನ್ನ ಕೊನೆ ವಾಕ್ಯ ಅನನ್ಯ ಹೇತುಕಂ ಸಾಕ್ಷಾತ್ ಭಗವದ್ಭಕ್ತಿ ರೂಪಕಂ ಸುಖಮಾನಂದ ಇತ್ಯುಕ್ತೋ ಮೋದೋ ಭೋಗ ನಿಮಿತ್ತಕಃ ಪ್ರಮೋದಸ್ತದ್ವಿಶೇಷೋತ್ಥೋ ಮುನ್ನಾಮಾತ್ಯಲ್ಪ ಭೋಗತಃ. ಅಲ್ಲೊಂದು ಮಂತ್ರ ಬಂತು. ಏನ್ ಬಂತು? ಯತ್ರ ಆನಂದಾಹ ಮುದಾಹ ಪ್ರಮುದಃ ಆಸತೆ ಅಂತ ಮತ್ತೆ ಬಂತು ಹಿಂದೆ. ಅಂದ್ರೆ ಎಲ್ಲಿ ಆನಂದ ಮೋದ ಪ್ರಮೋದಗಳಿವೆಯೋ ಆ ಲೋಕಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಶ್ರೀರಾಚಾರ್ಯ ಅಲ್ಲೇನ್ ಆನಂದ ಮೋದ ಪ್ರಮೋದ ಅಂದ್ರೆ ಏನ್ ತಿಳ್ಕೋಬೇಕು ಅಂದ್ರೆ ಅನನ್ಯ ಹೇತುಕಂ ಸಾಕ್ಷಾತ್ ಭಗವದ್ಭಕ್ತಿ ರೂಪಕಂ ಸುಖಂ ಆನಂದ ಇತ್ಯುಕ್ತ. ಇನ್ ಯಾವುದೇ ಕಾರಣದಿಂದ ಬರುವ ಸುಖ ಅಲ್ಲ, ಭಗವದ್ಭಕ್ತಿ ರೂಪವಾದ ಸುಖ ಅದಲ್ಲ, ಅದಕ್ಕೆ ಆನಂದ ಅಂತ ಕರೀಬೇಕು. ಮೋಕ್ಷದಲ್ಲಿ ಇವನು ಭಗವದ್ಭಕ್ತಿಯನ್ನ ಮಾಡ್ತಿರ್ತಾನೆ. ಆ ಭಗವದ್ಭಕ್ತಿಯೇ ಆನಂದ, ಅದನ್ನೇ ಆನಂದ ಅಂತ ಕರೆಯೋದು. ಮೋದ ಅಂತ ಎದಕ್ಕೆ ಕರೀತಾರೆ ಅಂದ್ರೆ ಭೋಗ ನಿಮಿತ್ತವಾಗಿ ಬರುವಂತಹದ್ದಕ್ಕೆ ಮೋದ ಅಂತ ಕರೀತಾರೆ. ಪ್ರಮೋದ ಅಂದ್ರೆ ತದ್ ವಿಶೇಷ ಭೋಗ, ಅಂದ್ರೆ ಆ ಭೋಗದಲ್ಲೂ ವಿಶೇಷವಾಗಿ ಅದಕ್ಕೆ ಪ್ರಮೋದ ಅಂತ ಕರೀತಾರೆ. ಮುನ್ನಾಮ ಅತ್ಯಲ್ಪ ಭೋಗತಃ. ಮುದಹ ಅಂದ್ರೆ ಅತ್ಯಲ್ಪವಾದ ಭೋಗ ಇದ್ರೆ ಮುದ ಅಂತ ಕರೀತಾರೆ. ಶಬ್ದಾರ್ಥಗಳನ್ನು ಕೊಟ್ಟಿದ್ದಾರೆ. ಓ ಕೊನೆ ಮಂತ್ರ ಅದು. ಹೇ ವಾಯುದೇವರೇ, ನಮ್ಮನ್ನ ಎಲ್ಲಿ ಆನಂದ ಮೋದ ಪ್ರಮೋದ ಮತ್ತ ಮುದಗಳಿವೆಯೋ ಅಂತಹ ಲೋಕಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಪ್ರಾರ್ಥನಾ. ಅದೇನು ಆನಂದ ಅಂದ್ರೆ ನಮ್ಮ ಸ್ವರೂಪದಲ್ಲಿದ್ದ ಭಗವದ್ಭಕ್ತಿ, ಆ ಭಗವದ್ಭಕ್ತಿಯೇ ಒಂದು ಆನಂದ ಅಂತಹದ್ದು. ಇನ್ನಾದ ಮೇಲೆ ಭೋಗ ಉಂಟು ಮಾಡುವಂತಹದ್ದು ಅದು ಮೋದ, ಭೋಗದಿಂದ ಬರುವಂತಹದ್ದು. ವಿಶೇಷ ಭೋಗದಿಂದ ಬರುವಂತಹದ್ದು ಪ್ರಮೋದ, ಅತ್ಯಲ್ಪ ಭೋಗದಿಂದ ಬರುವಂತಹದ್ದು ಮುದ. ಇವೆಲ್ಲವೂ ಯಾವ ಲೋಕದಲ್ಲಿದೆಯೋ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ರಿ ಇತಿ ಋಗ್ವೇದ ಸಂಹಿತಾಯಾಮ್ ಅಂತ ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.